2000 ವರ್ಷಕ್ಕೂ ಹಳೆ ಇತಿಹಾಸ ಇದೆ ಈ ಫೇಶಿಯಲ್ ಟೆಕ್ನಿಕ್ಗೆ. ತುಪ್ಪಕ್ಕಿಂತ ಒಳ್ಳೆ ಮಸಾಜಿಂಗ್ ಕ್ರೀಮ್ ಇಲ್ವೇ ಇಲ್ಲ. ನಮ್ಮ ಪಾರ್ಲರ್ ಅಂತೂ ಪ್ರತಿನಿತ್ಯ ಅಂದ್ರೆ ನಾಟಿ ಹಸುವಿನ ತುಪ್ಪ ಅಥವಾ ಶತದೌತ ಘೃತ ಅಂತೆಲ್ಲ ಯೂಸ್ ಮಾಡ್ತೀವಲ್ಲ ಅದು. ಸೊ ಒಳ್ಳೆ ಮಸಾಜಿಂಗ್ ಏಜೆಂಟ್. ಆಮೇಲೆ ಜೇನುತುಪ್ಪ, ಇದು ಒಳ್ಳೆ ಮಾಯಿಶ್ಚರೈಸಿಂಗ್ ಏಜೆಂಟ್. ಎಂತ ಅಂತ ಶಿಲೆಗೆ ಗ್ಲಾಸಿ ಎಫೆಕ್ಟ್ ಬರ್ಸುತ್ತೆ ಅಂದ್ರೆ ಇಮ್ಯಾಜಿನ್ ನಮ್ಗೆ ಎಷ್ಟು ಗ್ಲಾಸಿ ಎಫೆಕ್ಟ್ ಬರ್ಸುತ್ತೆ ಅಂತ. ಸೊ ದೇವಸ್ಥಾನಕ್ಕಿಂತ ದೊಡ್ಡ ಯೂನಿವರ್ಸಿಟಿ ಇಲ್ಲ, ದೇವಸ್ಥಾನಕ್ಕಿಂತ ದೊಡ್ಡ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೂಡ ಇಲ್ಲ ಅಂತ ಅನ್ನೋದು ನಂಗೆ ದೇವಸ್ಥಾನಕ್ಕೆ ಹೋದಾಗ್ಲೇ ಗೊತ್ತಾಯ್ತು. ಅದನ್ನ ಬೆಳ್ಳಿ ಪಾತ್ರೆಯಲ್ಲಿ ಇಟ್ಟಿರ್ತಾರೆ, ಮಂತ್ರ ಉಚ್ಚಾರಣೆ ಅದ್ರೊಳಗಡೆ ಆಗಿರುತ್ತೆ. ಸೊ ಹಾಗಾಗಿ ತುಳಸಿ ತೀರ್ಥ ಇಸ್ 100% ಮೋರ್ ಪವರ್ಫುಲ್ ದನ್ ಫ್ಯಾನ್ಸಿ ಅಲ್ಕಲೈನ್ ವಾಟರ್. ಫಸ್ಟ್ ಆಫ್ ಆಲ್ ಈ ಡಿಪ್ರೆಷನ್ ಅನ್ನೋದೇ ಹೆಚ್ಚಾಗಿ ಬರ್ತಾ ಇರಲಿಲ್ಲ. ಯಾಕೆಂದ್ರೆ ಮುಂಚೆ ಎಲ್ಲ ಈ ವಾರ ಆ ದೇವಸ್ಥಾನಕ್ಕೆ ಹೋಗ್ಬೇಕು, ಆ ವಾರ ಈ ದೇವಸ್ಥಾನಕ್ಕೆ ಹೋಗ್ಬೇಕಂತೆಲ್ಲ ಹೋಗ್ತಿದ್ವಿ. ಈ 20 ವರ್ಷದ ಜರ್ನಿ ಏನಿದೆ, 36 ಅವಾರ್ಡ್ಗಳಾಗಿರ್ಬೋದು ಅಥವಾ ಡಿವೈನ್ ಥೆರಪಿ ಆಗಿರ್ಬೋದು, ಎಲ್ಲದನ್ನು ನಾನು ಕಲ್ತಿದ್ದೆಲ್ಲಿ ಅಂದ್ರೆ ನಮ್ಮ ದೇವಸ್ಥಾನಗಳಲ್ಲಿ ಅಲ್ವಾ. ಈಗ ನೀವು ಬಂದಾಗ ನಾನು ಫ್ರೂಟ್ ಸಲಾಡ್ ಕೊಡ್ತೀನಿ, ಮನೆಗೆ ಬಂದಾಗ ನೀವು ತಿನ್ಲಿಕ್ಕೆ ಫ್ರೂಟ್ ಸಲಾಡ್ ಕೊಡ್ತೀನಿ. ನಾನು ಯಾವ್ದೋ ಕೆಮಿಕಲ್ ಫ್ರೂಟ್ ಕಲರ್ನ ನಾನು ಕೊಟ್ಟಾಗ ನನಗೆ ಗೊತ್ತು ಅದು ವಿಷ ಅಂತ. ಸೊ ನನ್ನನ್ನು ನಂಬಿ ಬಂದವ್ರಿಗೆ ನಾನು ಯಾಕೆ ವಿಷ ಕೊಡ್ಲಿ? ಯಾವತ್ತೂ ಇನ್ಫ್ಲುಯೆನ್ಸ್ ಆಗ್ಬೇಡಿ. ನಮ್ಮ ಸ್ಕಿನ್ ಬಗ್ಗೆ ನಮಗಿಂತ ಚೆನ್ನಾಗಿ ಯಾರಿಗೂ ಗೊತ್ತಿರಲ್ಲ. ನಂದು ಆಯಿಲಿ ಸ್ಕಿನ್ ಡ್ರೈ ಸ್ಕಿನ್ ಅನ್ನೋದು ನನಗಷ್ಟೇ ಗೊತ್ತಿರುತ್ತೆ. ನಮ್ಮ ಕಿಚನ್ಗೆ ಹೋದ್ರೆ ಯಾವ ಬ್ಯೂಟಿ ಪಾರ್ಲರ್ಗಳಲ್ಲೂ ಇರಲ್ಲ, ಅದಕ್ಕಿಂತ ಜಾಸ್ತಿ ಬ್ಯೂಟಿ ಏನ್ ಹೇಳ್ತೀವಿ ಸೌಂದರ್ಯ ವರ್ಧಕಗಳು ನಮ್ಮ ಕಿಚನ್ ಅಲ್ಲೇ ಇರುತ್ತೆ. ನಮಸ್ಕಾರ, ಚೈತ್ರಾ ಕುಂದಾಪುರ ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಮ್ಮ ಪಾಡ್ಕಾಸ್ಟ್ನಲ್ಲಿ ಬಹಳಷ್ಟು ಹೆಣ್ಣುಮಕ್ಕಳಿಗೆ ತುಂಬ ಇಷ್ಟ ಆಗುವಂತಹ ಪಾಡ್ಕಾಸ್ಟ್ ಇದಾಗುತ್ತೆ ಅನ್ನೋದಂತೂ ಬಹಳ ಸ್ಪಷ್ಟ. ಯಾಕೆಂದರೆ ಇವತ್ತು ನಮ್ಮ ಆಯುರ್ವೇದಿಕ್ ಸೌಂದರ್ಯ ತಜ್ಞೆ ನಮ್ಮ ಜೊತೆಗಿದ್ದಾರೆ. ಆಯುರ್ವೇದಕ್ಕೂ ಸೌಂದರ್ಯ ಜ್ಞಾನಕ್ಕೂ ಅಪರಿಮಿತವಾಗಿರ್ತಕ್ಕಂತಹ ಸಂಬಂಧ ಇದೆ. ನಾವೆಲ್ಲರೂ ಕೂಡ ಮತ್ತೆ ಮರಳೋದು ಎಲ್ಲಿಗೆ ಅಂತ ಕೇಳಿದ್ರೆ ಮತ್ತೆ ಆಯುರ್ವೇದಕ್ಕೆ ಮರಳ್ತೀವಿ ಯಾವಾಗಲೂ. ಯಾಕಂತ ಕೇಳಿದ್ರೆ ಇವತ್ತಿನ ಕೆಮಿಕಲ್ ಪ್ರಪಂಚದಲ್ಲಿ ಮತ್ತೆ ಸೌಂದರ್ಯವನ್ನು ಉಳಿಸ್ಕೊಳ್ಬೇಕು ಅಂತಂದರೆ ಮತ್ತೆ ಹಳೆಯ ಕಾಲದ ಅದೇ ಹಿಂದಿನ ಕಾಲದ ಒಂದಷ್ಟು ರೆಮಿಡಿಗಳ ಜನ ಮುಖ ಮಾಡ್ತಾ ಇರುವಂಥದ್ದು ಇವತ್ತಿನ ಕಾಲಘಟ್ಟಕ್ಕೆ ಎಲ್ಲರಿಗೂ ಗೊತ್ತಿರುವಂಥದ್ದು. ಹಾಗಾಗಿ ಆಯುರ್ವೇದಿಕ್ ಸೌಂದರ್ಯ ತಜ್ಞೆಯನ್ನ ಇವತ್ತಿನ ನಮ್ಮ ಪಾಡ್ಕಾಸ್ಟ್ನಲ್ಲಿ ಮಾತಾಡಿಸುವ ಪ್ರಯತ್ನ ಮಾಡಬೇಕು ಅಂತ ಬಹಳ ದಿನಗಳಿಂದ ಈ ಪ್ರಯತ್ನ ನಡೀತಾ ಇತ್ತು. ಯಾಕೆಂತ ಕೇಳಿದ್ರೆ ಈ ಹಿಂದಿನ ಸಾಕಷ್ಟು ಪಾಡ್ಕಾಸ್ಟ್ನಲ್ಲಿ ತುಂಬಾ ಜನ ಕೇಳ್ತಿದ್ದಂತಹ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಕೊಡುವಂತಹ ಪ್ರಯತ್ನ ಮಾಡ್ತೀವಿ. ಹಾಗಾಗಿ ನಮ್ಮ ಜೊತೆ ಇವತ್ತಿರುವಂತಹ ಅತಿಥಿ ತುಂಬಾ ವಿಶೇಷ. ಯಾಕೆಂತ ಕೇಳಿದ್ರೆ ಇವರು ಇವತ್ತಿನ ತನಕ ಸೌಂದರ್ಯ ಜ್ಞಾನಕ್ಕೋಸ್ಕರನೇ 36ಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನ ಪಡೆದಿದ್ದಾರೆ. ಆರ್ಯಭಟ ಪ್ರಶಸ್ತಿ ಅಂತಹ ಪ್ರತಿಷ್ಠಿತ ಪ್ರಶಸ್ತಿಗಳನ್ನ ಇವ್ರದಾಗಿಸ್ಕೊಂಡಿದ್ದಾರೆ. ಬೇರೆ ಯಾರು ಅಲ್ಲ, ಆಯುರ್ವೇದಿಕ್ ಸೌಂದರ್ಯ ತಜ್ಞೆ ದೀಪಾ ನಾಗೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಹೆಣ್ಮಕ್ಳಿಗೆಲ್ಲರಿಗೂ ಖಂಡಿತವಾಗ್ಲೂ ಇವ್ರು ಇಷ್ಟ ಆಗಿಯೇ ಆಗ್ತಾರೆ. ಯಾಕೆಂದ್ರೆ ಇವತ್ತಿನ ಹೆಣ್ಣು ಮಕ್ಕಳ ಹಲವಷ್ಟು ಗೊಂದಲಗಳಿಗೆ ಇವ್ರು ಉತ್ತರ ಕೊಡುವಂತವ್ರು. ಹಾಗಾಗಿ ನಮ್ಮ ಇವತ್ತಿನ ವಿಶೇಷ ಪಾಡ್ಕಾಸ್ಟ್ಗೆ ಅವ್ರನ್ನ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ತೆ ಮೇಡಮ್. ನಮಸ್ತೆ ಚೈತ್ರ, ಸ್ವಾಗತ ನಿಮ್ಗೆ. ಹೇಗಿದ್ದೀರಿ ಮೇಡಮ್? ನಾನು ತುಂಬಾ ಚೆನ್ನಾಗಿದ್ದೀನಿ. ಇನ್ಫ್ಯಾಕ್ಟ್ ಇವತ್ತು ತುಂಬಾ ಜಾಸ್ತಿ ಚೆನ್ನಾಗಿದ್ದೀನಿ. ಯಾಕೆಂದ್ರೆ ಚೈತ್ರ ಜೊತೆ ಮಾತಾಡ್ತಾ ಇದ್ದೀನಿ ಅನ್ನೋದು ಇನ್ನು ದೊಡ್ಡ ವಿಶೇಷ ಅಂತ ಹೇಳ್ಬೋದು. ಸೊ ಇಟ್ಸ್ ಅ ಗ್ರೇಟ್ ಪ್ಲೆಜರ್ ಫಾರ್ ಮೀ ಟು ಟಾಕ್ ವಿತ್ ಯು. ಸೊ ಮಚ್. ನನಗೆ ಯಾವಾಗ್ಲೂ ಅನಿಸ್ತಾ ಇರುತ್ತೆ ಅಂದ್ರೆ ಈ ಸೌಂದರ್ಯ ಜ್ಞಾನ ಅಂತ ಅನ್ನೋ ವಿಷಯ ಬಂದಾಗೆಲ್ಲ ನಾವು ಯಾವಾಗ್ಲೂ ಇತ್ತೀಚೆಗೆ ಕಂಪ್ಲೀಟ್ ಕೆಮಿಕಲ್ನೇ ನಾವು ನಮ್ಮ ಮುಖಗಳಿಗೆ ಹಾಕುವಂತ ಪ್ರಯತ್ನ ಮಾಡ್ತಾ ಇರ್ತೀವಿ ಅಂತ. ಸೊ ಅದರಿಂದ ಆಚೆಗೆ ನಾವು ಮತ್ತೆ ಹಳೆ ಕಾಲದ ಅದೇ ಆಯುರ್ವೇದಿಕ್ ಪ್ರೊಸೆಸ್ಗಳು ಏನಿತ್ತು ಅದಕ್ಕೆ ಮರಳಬೇಕು ಅನ್ನೋದು ಇವತ್ತಿನ ಅಗತ್ಯ ಕೂಡ. ಸೊ ಹಂಗಾಗಿ ನನ್ಗನ್ಸುತ್ತೆ ಈ ವೇದ ಜ್ಞಾನಕ್ಕೂ ಸೌಂದರ್ಯ ಜ್ಞಾನಕ್ಕೂ ಕನೆಕ್ಷನ್ ಇದೆಯಾ? ಹಿಂದಿನಿಂದಲೂ ಇದೊಂದು ಆ ಕನೆಕ್ಟಿವಿಟಿ ಬಿಲ್ಡ್ ಆಗಿದೆಯಾ? ಹೆಂಗಿದೆ ಕನೆಕ್ಷನ್ ಇದೆ? ತುಂಬಾ ಅಂತಂದ್ರೆ ನಾವು ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ, ಬಿಯಾಂಡ್ ದ ಲಿಮಿಟ್ಸ್ ಅಂತ ಹೇಳ್ತಾರಲ್ಲ. ಸೊ ಹಾಗೆ ಅದು ತುಂಬಾ ಜಾಸ್ತಿ ಕನೆಕ್ಷನ್ ಇದೆ. ಅದಕ್ಕೆ ಒಂದೊಂದೇ ಸಾಕ್ಷಿ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಅದನ್ನೆಲ್ಲ ಡಿಕೋಡ್ ಮಾಡ್ತಾ ಬರೋಣ. ಸೊ ಇಟ್ಸ್ ಅ ವೆರಿ ಸೀಕ್ರೆಟ್ ಟೆಕ್ನಿಕ್ ಅಂತಾನು ಹೇಳ್ಬೋದು. ತುಂಬಾ ಜನಕ್ಕೆ ಗೊತ್ತಿಲ್ಲದೆ ಇರುವಂತ ಸಾಕಷ್ಟು ವಿಚಾರಗಳನ್ನ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಎಲ್ಲದಕ್ಕಿಂತ ಮೊದಲನೇದಾಗಿ ವೇದ ವಿಜ್ಞಾನ ಅನ್ನೋದು ಹುಟ್ಟಿರೋದು ಆಯುರ್ವೇದದಿಂದನೇ. ಆಯುರ್ವೇದ ವೇದ ವಿಜ್ಞಾನ ಎರಡನ್ನೂ ನಾವು ಹ್ಯಾಂಡ್ ಇನ್ ಹ್ಯಾಂಡ್ ತಗೊಂಡಾಗ ಎರಡರಲ್ಲೂ ಒಂದೇ ತರದ ಸಾಕಷ್ಟು ವಿಷಯಗಳು ಇಲ್ಲಿಸ್ಟ್ರೇಟ್ ಆಗಿದೆ. ಒಂದು ಪುಟ್ಟ ಎಕ್ಸಾಂಪಲ್ ಇಂದ ಸ್ಟಾರ್ಟ್ ಮಾಡ್ತೀನಿ ನಾನು. ಎಲ್ಲರಿಗೂ ಫೇಶಿಯಲ್ ಅನ್ನೋದು ತುಂಬಾ ಇಷ್ಟ ಇರುತ್ತೆ. ನಾವು ಇವತ್ತು ಬ್ಯೂಟಿ ಸೆಗ್ಮೆಂಟ್ ನ ಸ್ಟಾರ್ಟ್ ಮಾಡ್ತಿರೋದ್ರಿಂದ ಫೇಶಿಯಲ್ ಎಲ್ಲರಿಗೂ ಸರ್ವೇ ಸಾಮಾನ್ಯವಾಗಿ ಗೊತ್ತಿರುತ್ತೆ, ಮಾಡೋರ್ಗು ಮಾಡಿಸ್ಕೊಳ್ಳೋರ್ಗು ಕೂಡ. ಅದ್ರಲ್ಲಿ ಏನು ಮ್ಯಾಕ್ಸಿಮಮ್ ಅಂದ್ರೆ ಒಂದು 5 ಸ್ಟೆಪ್ ಅಂದ್ರೆ ಅದೆಲ್ಲರಿಗೂ ಗೊತ್ತಿರುವಂತದ್ದು ಕ್ಲೆನ್ಸಿಂಗ್, ಮಸಾಜಿಂಗ್, ಟೋನಿಂಗ್, ಸ್ಕ್ರಬ್ಬಿಂಗ್ ಅಂಡ್ ಪ್ಯಾಕ್. ಇದೊಂದು 5 ಸ್ಟೆಪ್ ಎಲ್ಲ ಫೇಶಿಯಲ್ ಕಾಮನ್ ಆಗಿರುತ್ತೆ. ಅಡ್ವಾನ್ಸ್ ಫೇಶಿಯಲ್ ಅಲ್ಲಿ 1-2-3 ಸ್ಟೆಪ್ ಎಕ್ಸ್ಟ್ರಾ ಹಾಕೊಂಡಿರ್ತೀವಿ ಅಷ್ಟೇ. ಬಿಟ್ರೆ ಈ ಸ್ಟೆಪ್ಗಳೇನಿದೆ ಇದು ಎಲ್ಲಾ ಫೇಶಿಯಲ್ ಅಲ್ಲೂ ಇರುತ್ತೆ. ಫೇಶಿಯಲ್ ಅಂದ ತಕ್ಷಣ ನಾವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ಅಥವಾ ಎಲ್ಲಾದ್ರೂ ನಾವು ಇವಾಗ ಕೋರ್ಸ್ಗಳಿಗೆ ಹೋದಾಗ ಏನ್ ಹೇಳ್ತಾರೆ ಅಂದ್ರೆ ಒಂದು 100-150 ವರ್ಷ ಹಳೇದು, ಇದು
ಜರ್ಮನಿಯವ್ರು, ನಾನು ಕಂಡುಹಿಡಿದೆ ಅಂತ ಚೈನೀಸ್ ನಂದು ನಾವು ಫೇಶಿಯಲ್ನ ಫಸ್ಟು ಕಂಡುಹಿಡಿದಿದ್ದು 180 ವರ್ಷದ ಹಿಂದೆ ಅಂತ. ಬರೀ 150-180 ವರ್ಷಗಳ ಹಿಂದೆ ಅವರು ಕಂಡುಹಿಡಿದಿರೋದು ಅನ್ನೋದಕ್ಕೆ ಫೈಟ್ ಮಾಡ್ತಾ ಕೂತಿದ್ದಾರೆ. ವಾಸ್ತವವಾಗಿ 2000 ವರ್ಷಕ್ಕೂ ಹಳೆ ಇತಿಹಾಸ ಇದೆ ಈ ಫೇಶಿಯಲ್ ಟೆಕ್ನಿಕ್ಗೆ. ಎಸ್, ಸೌಂಡ್ಸ್ ರಿಯಲಿ ಗ್ರೇಟ್ ಅಲ್ವಾ? ಸೊ ಹೇಗೆ ಅಂತಂದ್ರೆ ನಾನು ಇದೇ 5 ಸ್ಟೆಪ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಕ್ಲೆನ್ಸಿಂಗ್, ಮಸಾಜಿಂಗ್, ಸ್ಕ್ರಬ್ಬಿಂಗ್, ಫೇಸ್ ಪ್ಯಾಕ್ ಮತ್ತೆ ಟೋನರ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ಸ್ ಅಂತ ಹೇಳ್ತೀವಿ. ಇದು ನಮ್ಮ ಪಂಚಾಮೃತಗಳಲ್ಲಿ ಈ ಸೀಕ್ರೆಟ್ ಅಡಗಿದೆ. ಸೊ ಹೆಸರಲ್ಲಿದೆ ಪಂಚಾಮೃತ. ಸೊ ಇದರಲ್ಲಿ ನಾವು ದೇವರಿಗೆ ಅಥವಾ ವಿಗ್ರಹಗಳಿಗೆ ನಾವು ಪಂಚಾಮೃತ ಅಭಿಷೇಕ ಮಾಡ್ತೀವಲ್ವಾ, ಅದರಲ್ಲಿ ನಮ್ಮ ಎಲ್ಲಾ ಸೌಂದರ್ಯದ ಈ ಫೇಶಿಯಲ್ದ ಸೀಕ್ರೆಟ್ ಏನಿದೆ ಕಂಪ್ಲೀಟ್ ಇಲಿಸ್ಟ್ರೇಟ್ ಆಗಿದೆ. ಇದು 2000 ವರ್ಷಕ್ಕೆ ಇಂತ ಹಳೇದು ಇದಕ್ಕೆ ಇತಿಹಾಸ ಇದೆ. ಸೊ ಬೆಸ್ಟ್ ಎಕ್ಸಾಂಪಲ್ ಕ್ಲೆನ್ಸಿಂಗ್. ನಾವು ಫಸ್ಟ್ ಹಾಲಿನಿಂದ ಅಭಿಷೇಕ ಮಾಡ್ತೀವಿ, ಇಟ್ಸ್ ಅ ವೆರಿ ಗುಡ್ ಕ್ಲೆನ್ಸರ್. ಆಮೇಲೆ ಮೊಸರಿಂದ ಅಭಿಷೇಕ ಮಾಡ್ತೀವಿ, ಇದು ಒಳ್ಳೆ ಬ್ಲೀಚಿಂಗ್ ಏಜೆಂಟ್ ಕೂಡ, ಡಿಟ್ಯಾನ್ ಕೂಡ. ಫೇಶಿಯಲ್ ಅಲ್ಲಿ ಮಾಡುವಂತ ಒಳ್ಳೆ ಡಿಟ್ಯಾನ್ ಬಂದು ಬ್ಲೀಚ್ ಆದಂಗಾಗುತ್ತೆ, ಅದು ಮೊಸರಿಂದ ಆಗುತ್ತೆ. ಸೆಕೆಂಡ್ ಸ್ಟೆಪ್ ಆಫ್ ದ ಪಂಚಾಮೃತ ಇಸ್ ಮೊಸರು. ಆಯ್ತಾ? ಮೊಸರು ಹಾಕಿದ ತಕ್ಷಣ ತುಪ್ಪ ಮತ್ತೆ ಜೇನುತುಪ್ಪದ ಅಭಿಷೇಕ ಮಾಡ್ತಾರೆ. ತುಪ್ಪಕ್ಕಿಂತ ಒಳ್ಳೆ ಮಸಾಜಿಂಗ್ ಕ್ರೀಮ್ ಇಲ್ವೇ ಇಲ್ಲ. ನಮ್ಮ ಪಾರ್ಲರ್ ಅಂತೂ ಪ್ರತಿನಿತ್ಯ ಅಂದ್ರೆ ನಾಟಿ ಹಸುವಿನ ತುಪ್ಪ ಅಥವಾ ಶತದೌತ ಘೃತ ಅಂತೆಲ್ಲ ಯೂಸ್ ಮಾಡ್ತೀವಲ್ಲ, ಅದು. ಸೊ ಒಳ್ಳೆ ಮಸಾಜಿಂಗ್ ಏಜೆಂಟ್. ಆಮೇಲೆ ಜೇನುತುಪ್ಪ, ಇದು ಒಳ್ಳೆ ಮಾಯಿಶ್ಚರೈಸಿಂಗ್ ಏಜೆಂಟ್. ಅಂತ ಶಿಲೆಗೆ ಗ್ಲಾಸಿ ಎಫೆಕ್ಟ್ ಬರ್ಸುತ್ತೆ ಅಂದ್ರೆ ಇಮ್ಯಾಜಿನ್ ನಮ್ಗೆ ಎಷ್ಟು ಗ್ಲಾಸಿ ಎಫೆಕ್ಟ್ ಬರುತ್ತೆ ಅಂತ. ನೆಕ್ಸ್ಟ್ ಬಂದು ಸ್ಕ್ರಬ್ಬಿಂಗ್, ಫೇಶಿಯಲ್ ಅಲ್ಲಿ ಮಾಡುವಂತ ಸ್ಕ್ರಬ್. ಸಕ್ಕರೆ, ಶರ್ಕದಾರ ಅಂತ ಮಾಡ್ತೀವಲ್ಲ, ಸಕ್ಕರೆ ಹಾಕಿ ದೇವರಿಗೆ ಒಂದು ವಿಗ್ರಹಕ್ಕೆ ಮಸಾಜ್ ಕೊಡ್ತಾರೆ. ಇರೋ ಡೆಡ್ ಸೆಲ್ಸ್ ಎಲ್ಲ ಹೊಟ್ಟೋಗುತ್ತೆ ಅದರಲ್ಲಿ. ಅರ್ಥ ಆಯ್ತಾ? ನೆಕ್ಸ್ಟ್ ಬರೋದು ಫಲ ಪಂಚಾಮೃತ ಅಭಿಷೇಕ, ಅಂದ್ರೆ ಅದ್ರದ್ದು ಫೇಸ್ ಪ್ಯಾಕ್. ಸೊ ಅದಕ್ಕಿಂತ ಫ್ರೂಟ್ ಪ್ಯಾಕ್ ಬೇರೆ ಒಂದು ಇಲ್ವೇ ಇಲ್ಲ ನಮ್ಗೆ. ಅಲ್ಲಲ್ಲೇ ಮಿಕ್ಸ್ ಅಂದ್ರೆ ನಮ್ಗೆ ಅದನ್ನ ತಯಾರಿ ಮಾಡ್ಕೋಬೇಕಷ್ಟೇನೆ. ಆಮೇಲೆ ಇದೆಲ್ಲ ಆದ್ಮೇಲೆ ಎಳ್ನೀರಿಂದ ಅದನ್ನ ಅಭಿಷೇಕ ಮಾಡ್ತಾರೆ. ಅದಕ್ಕಿಂತ ಒಳ್ಳೆ ಟೋನರೇ ಇಲ್ಲ. ಸೊ ನಾವು ಕರೆಕ್ಟ್ ಆಗಿ ನೋಡಿದಾಗ ಕ್ಲೆನ್ಸಿಂಗ್, ಮಸಾಜಿಂಗ್, ಡಿಟ್ಯಾನು, ಸ್ಕ್ರಬ್ ಮತ್ತೆ ಇದು ಫೇಸ್ ಪ್ಯಾಕ್, ಟೋನರ್, ಏನು 5 ಸ್ಟೆಪ್ದು ಫೇಶಿಯಲ್ದು ಇದೆಯೋ ಅದಷ್ಟು ನಮ್ಮ ಪಂಚಾಮೃತದಲ್ಲೇ ಇದೆ. ಸೊ ಇಟ್ಸ್ ವೆರಿ ಗುಡ್ ಇದಲ್ವಾ? ಹಾಗಾಗಿ ಇದು ಸುಮಾರು 22 ವರ್ಷಗಳ ಹಿಂದೆ ನಾನು ರಿಸರ್ಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಇದು ಕಂಡುಹಿಡಿದಿದ್ದು. ಇದಕ್ಕೆ ಹಿಸ್ಟ್ರಿ ಕೂಡ ಇದೆ. ಇದನ್ನ ನಾನು ಯಾವುದೇ ಯೂನಿವರ್ಸಿಟಿಲಿ ಹೋಗಿ ಓದಿದ್ದಿಲ್ಲ ಅಥವಾ ಯಾವುದೇ ಬುಕ್ಗಳಲ್ಲಿ ಫೇಶಿಯಲ್ಗೂ ಈ ಪಂಚಾಮೃತಕ್ಕೂ ಇಲ್ಲಸ್ಟ್ರೇಷನ್ ಇಲ್ವೇ ಇಲ್ಲ. ಸೊ ನಂದು ಏನಾಗಿತ್ತು ಅಂದ್ರೆ ಅದೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ, ಇದೆಲ್ಲ ಹೇಗೆ ಬಂತು ಅಂತ. ಸೊ ಈ ವೇದ ವಿಜ್ಞಾನ ಸೌಂದರ್ಯ ಜ್ಞಾನ ಅನ್ನೋ ಸಬ್ಜೆಕ್ಟ್ ಅಲ್ಲಿ ನಾನು ಇದನ್ನ PhD ಮಾಡ್ಬೇಕಂತ ಆಸೆ ಬಂದಿದ್ದು ಯಾವಾಗ ಅಂದ್ರೆ ಸುಮಾರು 20 ವರ್ಷದ ಹಿಂದೆ. ಅದಕ್ಕಿಂತ ಮುಂಚೆ ನಾನು ಬ್ಯೂಟಿ ಇಂಡಸ್ಟ್ರಿಗೆ ಬಂದಾಗಲೇ ಡಿಸೈಡ್ ಮಾಡಿದ್ದೆ ಕೆಮಿಕಲ್ದು ಏನು ಮಾಡಬಾರ್ದು, ಆಯುರ್ವೇದಿಕ್ ಅಷ್ಟೇ ಅಥವಾ ಹೋಮ್ ಮೇಡ್. ಆಯುರ್ವೇದಿಕ್ ಅಂತಾನು ನನ್ನ ತಲೆಯಲ್ಲಿ ಇರಲಿಲ್ಲ ಆಗ. ಏನಾದರೂ ಮಾಡಿದ್ರೆ ಹೋಮ್ ಮೇಡೇ ಟ್ರೀಟ್ಮೆಂಟ್ಗಳು ನನ್ನ ಕ್ಲೈಂಟ್ಗೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಸ್ಟಾರ್ಟ್ ಮಾಡಿದ್ದು. ಮಾಡ್ತಾ ಮಾಡ್ತಾ ಸಕ್ಸಸ್ ಆಯಿತು. 5 ಬ್ರಾಂಚ್ಗಳನ್ನ ಕೂಡ ನಾನು ಓಪನ್ ಮಾಡಿಬಿಟ್ಟಿದ್ದೆ ಅಕ್ರಾಸ್ ಬ್ಯಾಂಗ್ಳೂರ್ ಪ್ರೈಮ್ ಏರಿಯಾದಲ್ಲಿ. ಧೈರ್ಯ ಮಾಡಿ 1 ಆಯ್ತು 2 ಆಯ್ತು ಚೆನ್ನಾಗಾಯ್ತಾಯ್ತು ಅಂತ 5 ಬ್ರಾಂಚ್ಗಳನ್ನ ಓಪನ್ ಮಾಡಿದೆ. ಆವಾಗ ಭಯ ಶುರು ಆಯ್ತು. ಅಂದ್ರೆ ಎಲ್ಲದಕ್ಕೂ ಬಾಡಿಗೆ ಕಟ್ಟಬೇಕು, ಎಲ್ಲ ಕಡೆನೂ ನಾನು ಸಕ್ಸಸ್ ಆಗಬೇಕು. ಒಂದೊಂದಿನ ಮಂಡೇ ಒಂದ್ ಕಡೆ, ಟ್ಯೂಸ್ಡೇ ಒಂದ್ ಕಡೆ ಅಂತೆಲ್ಲ ಇರ್ತಿದ್ದೆ. ಸೊ ಹಾಗೆ ನಂದು 5 ಬ್ರಾಂಚ್ ಧೈರ್ಯ ಮಾಡಿ ಓಪನ್ ಮಾಡ್ಬಿಟ್ಟಿದ್ದೀನಿ. ಗಣೇಶನ್ನ ಹಿಡ್ಕೊಂಡ್ಬಿಡೋಣ ಅಂದ್ರೆ ನನ್ನ ಇಷ್ಟ ದೇವರು ಗಣೇಶ. ಸೊ ನಾನೇನ್ ಮಾಡಿದೆ, ಗಣಪತಿ ದೇವರಿಗೆ ನೋಡು 1 ಬ್ರಾಂಚಿಂದ ಒಂದು ಟಾರ್ಗೆಟ್ ಕೊಟ್ಟೆ ಗಣೇಶನ್ಗೆ. ನಿನ್ಗೆ ಈ ಒಂದೊಂದು ಬ್ರಾಂಚಿಂದ ನನಗೆ ಇಷ್ಟಿಷ್ಟು ಇನ್ಕಮ್ ನೀನ್ ನನಗೆ ಕೊಟ್ರೆ ನಾನು ನಿಂಗೆ ಪಂಚಾಮೃತ ಅಭಿಷೇಕ ಮಾಡಿಸ್ತೀನಿ ಇನ್ ರಿಟರ್ನ್ಸ್ ಅಂತ ನಂದು ಗಣೇಶಂದು ಡೀಲ್ ಆಗಿತ್ತು. ಸೊ ಹಂಗೆ ಫಸ್ಟ್ ಮಂತ್ ಅಲ್ಲೇ ಆಗ್ಬಿಡೋದ. ನಾನು ಅನ್ಕೊಂಡಿದ್ದು ದೊಡ್ಡ ಟಾರ್ಗೆಟ್ ಫಸ್ಟ್ ಮಂತ್ ಅಲ್ಲೇ ನಂದು ರೀಚ್ ಆಗೋಯ್ತು. ಸೊ ನನ್ನ ಮಾತಕ್ಕೆ ತಪ್ಪಲ್ಲ ಅಂತ ಹೇಳ್ಬಿಟ್ಟು ಅವಾಗ ಇದು ಯಾವುದು ಹುಟ್ಟಿರ್ಲಿಲ್ಲ. 20 ವರ್ಷದ ಹಿಂದೆ ನಾನು ಅನ್ಕೊಂಡಿರ್ಲಿಲ್ಲ ನಾನು ಇದ್ರಲ್ಲಿ ರಿಸರ್ಚ್ ಮಾಡ್ತೀನಿ ಅಂತ. ಸೊ ನಾನು ಹೋಮ್ ಮೇಡ್ ಟ್ರೀಟ್ಮೆಂಟ್ಗಳನ್ನಷ್ಟೇ ಮಾಡ್ತಿದ್ದೆ ಹೊರತು ಆಯುರ್ವೇದದಲ್ಲಿ ನನಗೆ ಗಂಧ ಗಾಳಿ ಗೊತ್ತಿರ್ಲಿಲ್ಲ. ಆಮೇಲೆ ನಂದು ಡೀಲ್ ಆಗಿತ್ತಲ್ಲ, ಸೊ ರಿಟರ್ನ್ಸ್ ಗಣೇಶ ಕೊಟ್ಟ, ನಾನು ಅವ್ರಿಗೆ ರಿಟರ್ನ್ಸ್ ಪಂಚಾಮೃತ ಅಭಿಷೇಕಕ್ಕೆ ಕೊಟ್ಟೆ. ಮತ್ತೆ ನಾನು ಬರೀ ಮಂಗಳಾರತಿ ಟೈಮಲ್ಲಿ ಹೋಗಲ್ಲ ದೇವಸ್ಥಾನಕ್ಕೆ, ಅಮೃತಕ್ಕೆ ಕೊಟ್ಟ ಪಂಚಾಮೃತ ಅಭಿಷೇಕ ಕೊಟ್ರೆ ಅಭಿಷೇಕ ಟೈಮಲ್ಲಿ ಹೋಗಿ ಕೂತಿರ್ತೀನಿ. ಅರ್ಥ ಆಯ್ತಾ? ಬೆಳಿಗ್ಗೆನೆ ಹೋದೆ, ಕುತ್ಕೊಂಡೆ, ಗಣೇಶನ ನೋಡ್ತಾ ಇದೀನಿ. ಕ್ಲೆನ್ಸ್ ಆಯ್ತಲ್ಲ ಗಣೇಶ, ಹಾಲಲ್ಲಿ ಬ್ಲೀಚ್ ಆಗೋಯ್ತಲ್ಲ ಗಣೇಶ ಮೊಸರಲ್ಲಿ. ಆಮೇಲೆ ಇದು ತುಪ್ಪ ಹಾಕ್ತಿದ್ದಾರೆ, ಜೇನುತುಪ್ಪ ಹಾಕ್ತಿದ್ದಾರೆ. ಇಟ್ಸ್ ಅ ವೆರಿ ಗುಡ್ ಮಾಯಿಶ್ಚರೈಸಿಂಗ್ ಮಸಾಜಿಂಗ್ ಏಜೆಂಟ್. ಸ್ಕ್ರಬ್ ಯಾವ್ದ್ರಲ್ಲಿ ಮಾಡ್ತಾರೆ, ಸಕ್ಕರೆ ಹಾಕಿದ್ರು, ಅದಾದ ತಕ್ಷಣ ಸ್ಕ್ರಬ್ ಆಗೋಯ್ತು. ಸ್ಕ್ರಬ್ಬಿಂಗ್ ಎಲ್ಲ ಆದ ತಕ್ಷಣ ನೆಕ್ಸ್ಟ್ ಫಲಜಾಕ ಹಾಕಿದ್ರು. ಸೊ ಅದು ಚೆನ್ನಾಗಿ ಒಳ್ಳೆ ಫೇಸ್ ಪ್ಯಾಕ್ ರೀತಿ ಆಯ್ತು. ನೆಕ್ಸ್ಟ್ ಹಾಕೋ ಎಳ್ನೀರು ಬಂದು
ತುಂಬಾ ಒಳ್ಳೆ ಟೋನರ್ ಆಯ್ತು. ಹೀಗೆ ಪಂಚಾಮೃತ ಮಾಡ್ತಾ ಇದ್ದಾಗ ಬಂದಿದ್ದೆ ಪಂಚಾಮೃತ ಫೇಶಿಯಲ್ದು ಐಡಿಯಾ. ಸೊ ಇದು ಏನಾಯ್ತು, ಇದನ್ನ ನಾನು ಇಂಪ್ಲಿಮೆಂಟ್ ಮಾಡ್ಬೋದಲ್ಲ ಪಾರ್ಲರ್ ಅಲ್ಲಿ ಅಂತ ಫಸ್ಟ್ ನಾನು ಇಂಪ್ಲಿಮೆಂಟ್ ಮಾಡಿದೆ. ಫಸ್ಟ್ ನನ್ನ ಮೇಲೆ ನಾನು ಮಾಡ್ಕೊಂಡೆ, ಅದು ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡ್ತು. ಆಮೇಲೆ ಪಾರ್ಲರ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಂಗೆ ಯಾವ್ದು ಸಿಂಥೆಟಿಕ್ ಬೇಸ್ಡ್ ಪ್ರಾಡಕ್ಟ್ಸ್ ಎಲ್ಲ ಇಷ್ಟ ಇರಲಿಲ್ಲ. ಸೊ ಇದು ಪಂಚಾಮೃತ ಫಸ್ಟ್ ಕ್ಲಿಕ್ ಆಯ್ತು. ತುಂಬಾ ಜನ ಕ್ಲೈಂಟ್ಸ್ ಮೌತ್ ಟು ಮೌತ್ ಅದು ಒಳ್ಳೆ ರಿಸಲ್ಟ್ ಬಂತು ಅಂತ ಅನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಗ ಅನ್ಕೊಂಡೆ ನಾನು ಎಲ್ಲೋ ಯೂನಿವರ್ಸಿಟಿಲಿ ಅಥವಾ ಯಾವುದೋ ಬುಕ್ಕನ್ನ ರೆಫರ್ ಮಾಡಿ ಇದರಲ್ಲಿ ಯಾವುದು ಕಂಡುಹಿಡಿಯೋದಕ್ಕೆ ಸಾಧ್ಯ ಇಲ್ಲ, ಲೆಟ್ ಮೀ ಡೈವ್ ಡೀಪ್ ಇನ್ ಟು ದಿಟ್ಸ್ ಅಂತ ಅನ್ಕೊಂಡು ರಿಸರ್ಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇದಕ್ಕೆ ಒಳ್ಳೆ ಇನ್ಸ್ಟಿಟ್ಯೂಟ್ ಯಾವುದು ಗೊತ್ತಾ? ನಮ್ಮ ದೇವಸ್ಥಾನಗಳು. ಸೊ ದೇವಸ್ಥಾನಕ್ಕಿಂತ ದೊಡ್ಡ ಯೂನಿವರ್ಸಿಟಿ ಇಲ್ಲ, ದೇವಸ್ಥಾನಕ್ಕಿಂತ ದೊಡ್ಡ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೂಡ ಇಲ್ಲ ಅಂತ ಅನ್ನೋದು ನಂಗೆ ದೇವಸ್ಥಾನಕ್ಕೆ ಹೋದಾಗ್ಲೇ ಗೊತ್ತಾಯ್ತು. ಹೆಂಗೆ ಮೇಡಮ್ ನಿಮ್ಗೆ ಈ ದೇವಸ್ಥಾನಗಳು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಹೆಂಗೆ ಯೋಚನೆ ಮಾಡ್ತೀರಿ ಅಂತ? ದೇವಸ್ಥಾನನೇ ಬೇರೆ, ಹಾಸ್ಪಿಟಲೇ ಬೇರೆ. ಈಗ ಹೆಂಗಾಗಿದೆ ಪರಿಸ್ಥಿತಿ ಅಂದ್ರೆ ದೇವಸ್ಥಾನಕ್ಕೆ ಹೋಗೋರು ಆಸ್ಪತ್ರೆಗೆ ಹೋಗಲ್ಲ, ಆಸ್ಪತ್ರೆಗೆ ಹೋಗೋರು ದೇವಸ್ಥಾನಕ್ಕೆ ಹೋಗಲ್ಲ. ನಿಜ ಹೆಂಗ್ ಸಾಧ್ಯ ಈ ದೇವಸ್ಥಾನದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ನೋಡೋದು ಹೆಂಗ್ ಸಾಧ್ಯ ಅಂತ? ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ರಿ ಚೈತ್ರ. ಸೊ ಇದನ್ನ ಕೂಡ ಶೇರ್ ಮಾಡೋಣ ನಮ್ಮ ಕ್ಲೈಂಟ್ಸ್ ಹತ್ರ, ಸೊ ವ್ಯೂವರ್ಸ್ ಹತ್ರ ಇದನ್ನ ಕೂಡ ಶೇರ್ ಮಾಡೋಣ. ಫಸ್ಟ್ ಆಫ್ ಆಲ್ ನಾವು ಅಂದ್ರೆ ಇದೇ ತರ ರಿಸರ್ಚ್ ಮಾಡ್ಬೇಕು ಅಂತ ತುಂಬಾ ಅನಿಸ್ತು. ಅವಾಗ ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡಕ್ ಹೋದಾಗ ಒಂದೊಂದೇ ತಿಳ್ತಾ ಹೋದಾಗ ದೇವಸ್ಥಾನದಲ್ಲಿ ಸುಮ್ಮನೆ ಕೂತಿರ್ತಿದ್ದೆ, ನಾನು ಏನು ಮಾತಾಡ್ತಿರ್ಲಿಲ್ಲ, ಜಸ್ಟ್ ಸುಮ್ಮನೆ ಕೂತಿರ್ತಿದ್ದೆ. ಪ್ರತಿಯೊಂದನ್ನು ತುಂಬಾ ಡೀಪಾಗಿ ಅಬ್ಸರ್ವ್ ಮಾಡ್ತಿದ್ದೆ. ಫಸ್ಟ್ ಸ್ಟೆಪ್ ಯಾವ ರೀತಿ ನಾವು ಬೇರೆ ಈಗ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂದ್ರೆ ಏನೇನೋ ಬೇರೆ ಬೇರೆ ತರದ ಸ್ಪೆಷಾಲಿಟಿಗಳು ಇರುತ್ತಲ್ವಾ ಅಲ್ಲಿ. ಹಾಗೆ ಇಲ್ಲಿ ಹೇಗಾಗತ್ತೆ ಅಂದ್ರೆ ಫಸ್ಟ್ ಸ್ಟೆಪ್ ನಾವು ಸ್ಲಿಪ್ಪರ್ನ ಆಚೆ ಬಿಟ್ಟು ಹೋಗೋದ್ರಿಂದಾನೇ ಸ್ಟಾರ್ಟ್ ಆಗುತ್ತೆ, ಆಯ್ತಾ? ಅಂದ್ರೆ ಈಗ ಸ್ವಲ್ಪ ಹಳೆ ಕಾಲದ ದೇವಸ್ಥಾನಗಳು ಅಥವಾ ಜನರಲಿ ಏನಾಗುತ್ತೆ ಅಂದ್ರೆ ಕಲ್ಲಿನ ಫ್ಲೋರ್ಗಳಿರುತ್ತೆ, ಅಂದ್ರೆ ಯಾವ್ದು ಫ್ಯಾನ್ಸಿ ಟೈಲ್ಸ್ ಎಲ್ಲ ಹಾಕಿರಲ್ಲ, ಕಲ್ಲಿಂದಿರುತ್ತೆ ಹೆಚ್ಚಾಗಿ. ನಾವು ಚಪ್ಪಲಿ ಬಿಟ್ಟು ಒಳಗಡೆ ಹೋದ ತಕ್ಷಣ ಅಂದ್ರೆ ಫುಟ್ವೇರ್ ಬಿಟ್ಟು ಒಳಗಡೆ ಹೋದ ತಕ್ಷಣ ಫಸ್ಟ್ ಸ್ಟಾರ್ಟ್ ಆಗೋದೇ ಅಕ್ಯುಪ್ರೆಷರ್ ಇಂದ. ಬರಿಗಾಲಲ್ಲಿ ನಡಿತೀವಲ್ಲ ಕಲ್ಲಿನ ಮೇಲೆ, ಸೊ ತುಂಬಾ ಜೋರಾಗಿ ಪಿಯರ್ಸಿಂಗ್ ಎಲ್ಲ ಮಾಡ್ಬೇಕಂತೇನಿಲ್ಲ, ಅಷ್ಟೇ ಸಾಕಾಗತ್ತೆ ನಮ್ಗೆ ಒಳ್ಳೆ ಅಕ್ಯುಪಂಚರ್ ಅಲ್ಲ ಇದು, ಅಕ್ಯುಪ್ರೆಷರ್ ಆಗಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ನಾವು ಹೋಗಿ ಕಾಲು ತೊಳ್ಕೊಂಡು ಮತ್ತೆ ಒಳಗಡೆ ದೇವಸ್ಥಾನದ ಒಳಗಡೆ ಕಾಲು ಇಡ್ತೀವಲ್ಲ, ಅಲ್ಲಿ ಜಲತತ್ವ ಬರುತ್ತೆ. ಸೊ ಕಾಲ್ ತೊಳೆದ ತಕ್ಷಣ ಏನಾಗುತ್ತೆ, ನಮ್ಗೆ ಮೇಲಿಂದ ಕೆಳಗಡೆ ಒಂಥರದ ಕೂಲೆಂಟ್ ಆಗಿ ಕೆಲಸ ಮಾಡುತ್ತೆ. ಪರಿಶುದ್ಧತೆಯ ಪ್ರತಿರೂಪ ಅಂತ ಹೇಳ್ತೀವಿ. ಕಾಲ್ ತೊಳೆದ ತಕ್ಷಣ ಒಂದು ಅಂದ್ರೆ ಶ್ರದ್ಧೆ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಸೊ ಹಾಗೆ ಶುದ್ಧತಾ ಭಾವ ಅಂತ ಹೇಳ್ತೀವಿ, ಅದು ಇನ್ಕ್ರೀಸ್ ಆಗುತ್ತೆ. ಅದನ್ನ ಕಾಲ್ ತೊಳೆದು ನಾವು ಸ್ವಲ್ಪ ತಲೆ ಮೇಲೆ ಹಾಕೊಂಡು ಒಳಗಡೆ ಹೋದ ತಕ್ಷಣ ಜಲತತ್ವ ಆಯ್ತು, ಭೂಮಿಗೆ ಸ್ಪರ್ಶ ಮಾಡಿದ್ವಿ, ಪಂಚಭೂತಗಳು ಅಲ್ಲೇ ಸ್ಟಾರ್ಟ್ ಆಗೋದು. ಸೊ ಪೃಥ್ವಿ ಕಾಲು ಸ್ಪರ್ಶ ಆಯ್ತು, ಜಲತತ್ವ ಕಾಲು ತೊಳ್ಕೊಂಡು ಅದನ್ನ ಪ್ರೋಕ್ಷಣೆ ಮಾಡ್ಕೊಂಡು ಒಳಗಡೆ ಹೋಗ್ತೀವಿ. ನೆಕ್ಸ್ಟ್ ದೇವರಿಗೆ ಫಸ್ಟ್ ನಾವು ಕೈ ಮುಗಿಯುವಾಗ ಆಕಾಶನೇ ನೋಡ್ತೀವಿ. ಸೊ ಆಕಾಶ ತತ್ವ ಪಂಚಭೂತಗಳಲ್ಲಿರುವಂತ ಆಕಾಶನೇ ಅಂತಾನೆ ನಾವು ಪಾಯಿಂಟ್ ಔಟ್ ಮಾಡ್ತೀವಿ. ಸೊ ಹಾಗೆ ಅದು ಆಕಾಶ ತತ್ವದಿಂದ ಇನ್ಫ್ಲೂಯೆನ್ಸ್ ಆಗಿರುತ್ತೆ. ಅಂದ್ರೆ ಆಕ್ಸಿಜನ್ ಬೂಸ್ಟಿಂಗ್. ನಾವು ಓಝೋನ್ ಲೇಯರ್ ಅಂದ್ರೆ ಇನ್ನೆಲ್ಲಿ ತೋರಿಸ್ತೀವಿ, ಓಝೋನ್ ಲೇಯರ್ ಇರೋದೇ ಆಕಾಶದಲ್ಲಿ. ಸೊ ನಥಿಂಗ್ ಬಟ್ ನಮ್ಮ ಆಕಾಶ ತತ್ವ ಅಂತ ಹೇಳ್ತೀವಲ್ಲ ಹಾಗೆ. ಮತ್ತೆ ಒಳಗಡೆ ಹೋದ ತಕ್ಷಣ ನೀವು ಯಾವುದೇ ದೇವಸ್ಥಾನದ ಒಳಗಡೆ ಹೋಗಿ ಧೂಪ ದೀಪ ಅಲಂಕಾರ ಪುಷ್ಪ ಎಲ್ಲ ಇರುತ್ತಲ್ಲ, ಅದ್ರ ಅರೋಮಾನೇ ಬೇರೆ. ನಾವೀಗ ರೂಮ್ ಫ್ರೆಶ್ನರ್ ಏನೇ ಹಾಕಿರ್ಲಿ, ದೇವಸ್ಥಾನದಲ್ಲಿ ಬರುವಂತ ಅರೋಮಾನೇ ಡಿಫ್ರೆಂಟ್ ಆಗಿರುತ್ತೆ ನಿಮಗೆ. ಸೊ ಅದು ಮೂಡ್ ಫ್ಲಕ್ಚುಯೇಟ್ ಆಗೋದನ್ನೆಲ್ಲ ರೆಗ್ಯುಲೇಟ್ ಮಾಡೋದಕ್ಕೆ ಒಂದು ಒಳ್ಳೆ ಟೆಕ್ನಿಕ್ ಅಂತ ಹೇಳ್ಬೋದು. ಅಲ್ಲಿ ಫ್ರೆಶ್ ಫ್ಲವರ್ಸ್ನ ಯೂಸ್ ಮಾಡಿರ್ತಾರೆ. ಅದು ಅರೋಮ್ಯಾಟಿಕ್ ಫ್ಲವರ್ಸ್ಗಳನ್ನ ಯೂಸ್ ಮಾಡಿದಾಗ ಅದ್ರ ಘಮ ಬಂದು ಇದು ನಾಸಿಕಾಯ ಶಿರಸೆ ದ್ವಾರ ಅಂತ ಹೇಳ್ತೀವಿ, ನಮ್ಮ ಬ್ರೈನ್ಗೆ ನೋಸೆ ಡೋರ್ ಅಂತ ಹೇಳ್ತಾರೆ. ಸೊ ಇಲ್ಲಿಂದ ಇನ್ಹೇಲೇಷನ್ ಇಂದಾನೇ ಸ್ಟಾರ್ಟ್ ಆಗುತ್ತೆ ಆ ಕಾಮ್ನೆಸ್ ಅನ್ನೋದು. ನಾವು ಎಷ್ಟೇ ಕಿರಿಕಿರಿಲಿ ಹೋಗಿರ್ಲಿ ದೇವಸ್ಥಾನದೊಳಗಡೆ ಹೋದ ತಕ್ಷಣ ಏನೋ ಒಂಥರ ಪ್ರಶಾಂತತೆ ಅಂತ ಹೇಳ್ತೀವಲ್ಲ, ಅದೆಲ್ಲ ಬರೋದೇ ಈ ತರ ತತ್ವಗಳಿಂದ. ಸೊ ನೋಸಿಂದ ಇನ್ಹೇಲ್ ಮಾಡ್ತೀವಿ. ಸೊ ಅದು ವಾಯು ತತ್ವಕ್ಕೆ ಪೂರಕವಾಗಿರುತ್ತೆ. ಆಮೇಲೆ ಅಲ್ಲಿ ಹೋದ ತಕ್ಷಣ ಘಂಟಾನಾದಗಳು ನಾವೇ ಮಾಡ್ತೀವೋ ಅಥವಾ ಬೇರೆಯವ್ರು ಮಾಡ್ತಿರ್ತಾರೋ ಮಂತ್ರಗಳು, ಘಂಟಾನಾದ ಎಲ್ಲ ಉಚ್ಚಾರಣೆ ಎಲ್ಲ ಇರುತ್ತಲ್ಲ, ಅದು ನಮಗೆ ಕಿವಿಯಿಂದ ಕೇಳಿಸ್ಕೊಳ್ತಾ ಇರ್ತೀವಿ. ಸೊ ಅದು ಏನು ಮಾಡುತ್ತೆ ಅಂದರೆ ಅದು ಅಷ್ಟೇ ನಮ್ಮ ಬ್ರೈನಿಗೆ ಅದು ತುಂಬ ಫ್ಲಕ್ಚುಯೇಷನ್ ಏನಿರುತ್ತೆ ಬ್ರೈನಲ್ಲಿ ಆಗೋದು ಅದನ್ನು ಸ್ಟ್ರೀಮ್ ಲೈನ್ಸ್ಗೆ ತರೋ ಅಂತ ಕೆಲಸ ಮಾಡುತ್ತೆ. ಮತ್ತೆ ನೀವು ಅಬ್ಸರ್ವ್ ಮಾಡಿ, ನಮ್ಮ ಎಲ್ಲ ಮಂತ್ರಗಳು ಹಿಂದೂ ಸಂಪ್ರದಾಯದಲ್ಲಿರೋ ಎಲ್ಲ ಮಂತ್ರಗಳು ಒಂದು ಪಾಸಿಟಿವ್ ನೋಟ್ ಅಲ್ಲಿರುವಂತ ಮಂತ್ರಗಳೇ ಆಗಿರುತ್ತೆ. ಯಾರೋ ಹಾಳಾಗ್ಬಿಡ್ಲಿ ಇದಾಗ್ಬಿಡ್ಲಿ ಅಂತ ನಾವು ಮಂತ್ರದಲ್ಲಿ ಇರೋದೇ ಇಲ್ಲ. ಸೊ ಅದು ಯಾವುದೇ ಒಂದು ಮಂತ್ರ ಉಚ್ಚಾರಣೆ ಆಗಿರ್ಲಿ ಒಂದು ಪಾಸಿಟಿವ್ ಸೈನ್ ಇರುತ್ತೆ. ಆ ದೇವರನ್ನ ಪ್ರೈಸ್ ಮಾಡುವಂತದ್ದಾಗಿರುತ್ತೆ. ಯಾವುದೇ ದೇವಿ ದೇವಸ್ಥಾನ ಅಥವಾ ಯಾವುದೇ ದೇವಸ್ಥಾನಕ್ಕೆ ಹೋದ್ರು, ಇವನ್ ಗಣಪತಿ ದೇವಸ್ಥಾನ ಎಲ್ಲಾದ್ರಲ್ಲೂ ನಾವು ಅರ್ಚನೆ ಮಾಡುವಾಗ ಅವ್ರು ಹೇಳುವಂತ ಮಂತ್ರಗಳು ಒಂದು ಪಾಸಿಟಿವ್ ಸೈನ್ ಆಗಿರುತ್ತೆ. ಸೊ ನಿರಂತರವಾಗಿ ಅಲ್ಲಿ ಪಾಸಿಟಿವ್ ಮಂತ್ರಗಳೇ ಉಚ್ಚಾರ ಆಗಿರೋದ್ರಿಂದ ಅಲ್ಲಿದು ಓರಾ ಏನಿರುತ್ತೆ ಅದು ಪಾಸಿಟಿವ್ ಅಟ್ಮಾಸ್ಫಿಯರ್ ನ ಕ್ರಿಯೇಟ್ ಮಾಡಿರುತ್ತೆ. ಸೊ ನಮ್ಮ ಬಾಡಿಗೆ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಮತ್ತೆ ತೀರ್ಥ ಕೊಡ್ತಾರಲ್ಲ,
ಆ ತೀರ್ಥ ಇರುತ್ತೆ, ಯಾವುದೇ ದೇವಸ್ಥಾನದಲ್ಲಿ ಹಾಕಿರೋ ತುಳಸಿ ತೀರ್ಥ ಏನಿದೆ, ಈಗಿನ ಸೋ ಕಾಲ್ಡ್ ಆಲ್ಕಲೈನ್ ವಾಟರ್ ಅಂತ ಫ್ಯಾನ್ಸಿ ಎಲ್ಲ ಏನ್ ಹೇಳ್ತಾರೆ, ಅದು 10 ಬಾಟಲ್ ಕುಡಿಯೋದ್ ಬದಲು ಇದು ಒಂದು ಸತಿ ನಾವೇನ್ ತಗೊಳ್ತೀವೋ ದಟ್ ಇಸ್ ಎನಫ್. ಔಷಧಿ ನಾವು ತುಂಬಾ ತಗೋಬೇಕಾಗಿಲ್ಲ, ಸಿರಪ್ ಡಾಕ್ಟರ್ ಕೊಡೋದು ಒಂದು ಕ್ಯಾಪ್ ಅಷ್ಟೇ. ಸೊ 5 ml ಇಸ್ ಮೋರ್ ದನ್ ಎನಫ್. ಹಾಗೆ ನಾವು ತಗೊಳ್ಳೋ ತೀರ್ಥನು 5 ml ಇರುತ್ತೆ, ಅದನ್ನ ಬೆಳ್ಳಿ ಪಾತ್ರೆಯಲ್ಲಿ ಇಟ್ಟಿರ್ತಾರೆ, ಮಂತ್ರ ಉಚ್ಚಾರಣೆ ಅದ್ರೊಳಗಡೆ ಆಗಿರುತ್ತೆ. ಸೊ ಹಾಗಾಗಿ ತುಳಸಿ ತೀರ್ಥ ಇಸ್ 100% ಮೋರ್ ಪವರ್ಫುಲ್ ದನ್ ಫ್ಯಾನ್ಸಿ ಅಲ್ಕಲೈನ್ ವಾಟರ್. ಸೊ ಹಾಗಾಗಿ ಅದು ಬಾಡಿ ಡಿಟಾಕ್ಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ನಾವು ಆರತಿ ತಗೊಳ್ತೀವಲ್ಲ, ಅದಕ್ಕೆ ಸುಖೋಷ್ಣ ಅಂತ ಹೇಳ್ತೀವಿ. ಸೊ ಅದು ಅಗ್ನಿ ತತ್ವಕ್ಕೆ ಬೇಸ್ಡ್ ಆಗಿರುತ್ತೆ. ಆರತಿ ಮಾಡಿ ನಮಗೆ ಕೊಟ್ಟಿರ್ತಾರಲ್ಲ, ಸೊ ಅದು ಅಗ್ನಿ ತತ್ವ ಅಂತ ಹೇಳ್ತೀವಿ. ನಮಗೆ ಓವರ್ ಹೀಟ್ ಬೇಕಾಗಿರಲ್ಲ, ಬಾಡಿಗೆ ಬೇಕಾಗಿರುವಂತ ಸುಖೋಷ್ಣದಲ್ಲಿ ನಮಗೆ ನೋಡಿ ಇಲ್ಲಿರುವಂತ ಅಂದ್ರೆ ಪ್ರೆಷರ್ ಪಾಯಿಂಟ್ಸ್ ಆಕ್ಟಿವೇಟ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಇಲ್ಲಿಂದಾನೆ ಆರತಿ ತಗೊಂಡು ಮಾಡ್ತೀವಲ್ಲ. ಸೊ ಬಾಡಿಲಿ ಆಕ್ಟಿವೇಶನ್ಸ್ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ. ಹೀಗೆ ಜರ್ನಿ ನಾವು ನೋಡ್ತಾ ಹೋದ್ರೆ, ಆಮೇಲೆ ನೀವು ಅಲ್ಲಿ ಹೋದಾಗ ತುಂಬಾ ಏನೋ ಡಿಪ್ರೆಷನ್ ಅಲ್ಲಿ ಇರ್ತೀರ, ಮನಸ್ಸು ಕಿರಿಕಿರಿ ಆಗಿರುತ್ತೆ ಅನ್ಕೊಳ್ಳಿ, ಸುಮ್ಮನೆ ದೇವಸ್ಥಾನದಲ್ಲಿ ಬೇರೆ ಎಂತ ಮಾಡೋದು ಬೇಡ, ಸುಮ್ಮನೆ ಕುತ್ಕೊಂಡು ಡೀಪ್ ಇನ್ಹಲೇಷನ್ ಎಕ್ಸಲೇಷನ್ ಮಾಡಿದ್ರೆ ಸಾಕು. ಇದಿಷ್ಟು ಪೂರಕವಾಗಿ ಫಸ್ಟ್ ಆಫ್ ಆಲ್ ಈ ಡಿಪ್ರೆಷನ್ ಅನ್ನೋದೇ ಹೆಚ್ಚಾಗಿ ಬರ್ತಾ ಇರ್ಲಿಲ್ಲ. ಯಾಕೆಂದ್ರೆ ಮುಂಚೆ ಎಲ್ಲ ಈ ವಾರ ಆ ದೇವಸ್ಥಾನಕ್ಕೆ ಹೋಗ್ಬೇಕು, ಆ ವಾರ ಈ ದೇವಸ್ಥಾನಕ್ಕೆ ಹೋಗ್ಬೇಕಂತೆಲ್ಲ ಹೋಗ್ತಿದ್ರು. ಈಗ್ಲೂ ದೇವಸ್ಥಾನಕ್ಕೆ ಹೋಗೋ ಪದ್ಧತಿ ಇಟ್ಕೊಂಡಿರೋರ ಮನೆಗಳಲ್ಲಿ ಡಿಪ್ರೆಷನ್ ಪ್ರಾಬ್ಲಮ್ ತುಂಬಾನೇ ಕಡಿಮೆ ಇರುತ್ತೆ, ಸೈಕ್ಯಾಟ್ರಿಕ್ ಪ್ರಾಬ್ಲಮ್ಗಳೆಲ್ಲ ತುಂಬಾನೇ ಕಡಿಮೆ ಇರುತ್ತೆ. ಯಾಕೆಂದ್ರೆ ಅಲ್ಲಿ ಹೋಗಿ ಈಸ್ ಔಟ್ ಆಗ್ತೀವಿ. ಆಮೇಲೆ ಯಾರ ಹತ್ರನು ಹೇಳ್ಕೊಳಕ್ ಆಗದಿರೋನ್ನ ದೇವ್ರ ಹತ್ರ ಹೇಳ್ಕೊಂಡ್ಬಿಟ್ಟಿರ್ತೀವಿ. ಸೊ ವಿ ಈಸ್ ಔಟ್ ದೇರ್. ಹಾಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ಎಲ್ಲದಕ್ಕೂ ಸೊಲ್ಯೂಷನ್ ಸಿಗತ್ತಲ್ಲ, ಹಾಗೆ ನಮ್ಮ ದೇವಸ್ಥಾನಗಳಲ್ಲಿ ತುಂಬಾ ಅದಕ್ಕೆ ಸೊಲ್ಯೂಷನ್ ಸಿಗುತ್ತೆ. ಪಂಚತತ್ವಗಳು ಏನೇನು ಇರುತ್ತಲ್ಲ ಅದಷ್ಟು ಎಲಿಮೆಂಟ್ಸ್ ನಾವು ದೇವಸ್ಥಾನಗಳಲ್ಲಿ ನೋಡ್ಬೋದು. ನನಗಂತೂ ನನ್ನ ಯೂನಿವರ್ಸಿಟಿ ಯಾವ್ದು ಅಂತ ಕೇಳ್ತೀರಾ ಅಂದ್ರೆ, ಭಾರತದಲ್ಲಿರುವಂತ ಎಲ್ಲಾ ದೇವಸ್ಥಾನಗಳು ನನ್ನ ಯೂನಿವರ್ಸಿಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅಲ್ಲಿ ಕಲಿಯುವಂಥದ್ದು ತುಂಬಾ ಇರುತ್ತೆ. ಈಗ ಹೇಗೆ ನನಗೆ ಸುಮ್ಮನೆ ಕೂತ್ಕೊಂಡು ನನಗೆ ಅದ್ರದ್ದು ಗಂಧಗಾಳಿನೇ ಗೊತ್ತಿಲ್ಲದೆ ಇರೋರು ಪಂಚಾಮೃತ ನೋಡಿದ ತಕ್ಷಣನೇ ಇದು ನಮ್ಮ ಫೇಶಿಯಲ್ಗೆ ಕನೆಕ್ಟ್ ಆಗುತ್ತೆ ಅನ್ನೋ ಜ್ಞಾನ ಸಿಕ್ಕಿದ್ದೆ ದೇವಸ್ಥಾನದಲ್ಲಿ. ಹಾಗೆ ಆಮೇಲೆ ಮುಂದಕ್ಕೆ ತುಂಬಾ ರಿಸರ್ಚ್ ಮಾಡಿದಾಗ ಈ 20 ವರ್ಷದ ಜರ್ನಿ ಏನಿದೆ, 36 ಅವಾರ್ಡ್ಗಳಾಗಿರ್ಬೋದು ಅಥವಾ ಡಿವೈನ್ ಥೆರಪಿ ಆಗಿರ್ಬೋದು, ಎಲ್ಲದನ್ನು ನಾನು ಕಲ್ತಿದ್ದೆಲ್ಲಿ ಅಂದ್ರೆ ನಮ್ಮ ದೇವಸ್ಥಾನಗಳಲ್ಲಿ. ಬೇರೆ ಬೇರೆ ದೇವಸ್ಥಾನಗಳಲ್ಲಿ ವಿಸಿಟ್ ಮಾಡ್ತೀನಿ, ಅಲ್ಲಿ ಹೋದಲ್ಲೆಲ್ಲ ಏನಾದ್ರೂ ಒಂದು ಅಲ್ಲಿದ್ದು ವಿಷಯ ತಿಳ್ಕೊಂಡು ಬರ್ತಿರ್ತೀನಿ. ಅಂದ್ರೆ ನೀವು ನಿಮ್ಮ ಏನು ಪಾರ್ಲರ್ ನಲ್ಲಿ ಕಂಪ್ಲೀಟ್ಲಿ ಹೋಮ್ ಮೇಡ್ ರೆಸಿಪಿಗಳನ್ನ ಯೂಸ್ ಮಾಡ್ಕೊಂಡೇನೆ. 22 ವರ್ಷದಿಂದ ಯಾವುದೇ ರೀತಿ ಬ್ಲೀಚ್, ಕಲರಿಂಗ್, ಸ್ಟ್ರೈಟ್ನಿಂಗ್, ಪರ್ಮಿಂಗ್, ಸ್ಮೂದಿಂಗ್ ಮಾಡೋದೇ ಇಲ್ಲ ನಾವು ಯಾವ್ದನ್ನು. ಎಲ್ಲದಕ್ಕೂ ನಮ್ಗೆ ಈಕ್ವಲೆಂಟ್ ಆಗಿ ಆಯುರ್ವೇದದಲ್ಲಿದೆ. ನಿಮ್ಗೆ ಈಗ ಬ್ಲೀಚ್ ಬೇಕು, ಯಾವ್ದು ಅಮೋನಿಯಾ ಇರುವಂತದ್ದು ಬ್ಲೀಚ್ ಹಾಕಿ ಸ್ಕಿನ್ ಅನ್ನ ಹಾಳು ಮಾಡ್ಕೊಳ್ಳೋದಕ್ಕಿಂತ ನಮ್ಗೆ ಮನೇಲೆ ಸಿಗುವಂತ ಸಾಕಷ್ಟು ಸಿ ಮಿನರಲ್ಸ್ ಆಗಿರ್ಬೋದು, ಆಮೇಲೆ ಈಗ ಹಾಲಿನ ಪದಾರ್ಥಗಳಂತ ಹೇಳ್ತೀವಲ್ಲ, ಈಗ ಹಾಲು, ಮೊಸರು, ತುಪ್ಪ, ಬೆಣ್ಣೆ ಎಲ್ಲಾ ಬ್ಲೀಚಿಂಗ್ ಏಜೆಂಟೇ, ಬಟ್ ಕೆಮಿಕಲ್ ಓರಿಯೆಂಟೆಡ್ ಅಲ್ಲ. ನೀವು ವೈಟ್ನಿಂಗ್ ಕೇಳ್ತೀರಾ, ಟೈಟ್ನಿಂಗ್ ಕೇಳ್ತೀರಾ, ಬ್ರೈಟ್ನಿಂಗ್ ಕೇಳ್ತೀರಾ, ಒಂದೊಂದಕ್ಕೆ ಫೇಶಿಯಲ್ ಮಾಡೋ ಅಗತ್ಯ ಇಲ್ಲ. ಆಯುರ್ವೇದದಲ್ಲಿ ಒಂದೇ ಫೇಶಿಯಲ್ ಅಲ್ಲಿ ಎಲ್ಲಾ ರಿಸಲ್ಟ್ ಸಿಗುತ್ತೆ. ಬಟ್ ಅದಕ್ಕೆ ಕ್ಯಾಲ್ಕುಲೇಷನ್ ಇರುತ್ತೆ. ಹೇಗೆ ಅಂತಂದ್ರೆ, ನಿಮ್ಮ ಸ್ಕಿನ್, ನಿಮ್ಮ ಲೈಫ್ ಸ್ಟೈಲ್ ಮತ್ತೆ ವೆದರ್ ಅನಾಲಿಸಿಸ್, ಈ ಮೂರನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಯಾವ್ದು ಪರ್ಫೆಕ್ಟ್ ಪ್ರಾಡಕ್ಟ್ ಯೂಸ್ ಮಾಡಬೇಕು ಅದನ್ನ ಹಾಕಿದ್ರೆ ಫಾರ್ ಶೋರ್ ಫಸ್ಟ್ ಅಟೆಂಪ್ಟ್ ಅಲ್ಲೇ ರಿಸಲ್ಟ್ ಸಿಗುತ್ತೆ. ವೆಯ್ಟ್ ಮಾಡ್ಬೇಕಂತೆಲ್ಲ ಏನು ಇರೋದಿಲ್ಲ. ಆದ್ರೆ ನೀವು ಕಂಪ್ಲೀಟ್ಲಿ ಹಿಂಗೆ ಆಯುರ್ವೇದಿಕ್ ಇದ್ರಲ್ಲೇ ಮಾಡ್ತೀರಿ. ಹೌದು, ಇವತ್ತಿಗೂ ಅದ್ರ ಬಗ್ಗೆನೇ ಹುಡ್ಕೊಂಡ್ ಬರೋರು ಇದಾರ ತುಂಬಾ ಜನ. ಅಂಡ್ ಐ ಆಮ್ ಬ್ಲೆಸ್ಡ್ ವಿತ್ 3000 ಕ್ಲೈಂಟ್ಸ್. ಬರೀ ಬ್ಯಾಂಗ್ಳೂರ್ ಮಾತ್ರ ಅಲ್ಲ, ಅಕ್ರಾಸ್ ಬ್ಯಾಂಗ್ಳೂರಿಂದ ಬರ್ತಾರೆ. ಅಂಡ್ ಐ ಆಮ್ ಬ್ಲೆಸ್ಡ್. ನಿಜವಾಗ್ಲೂ ನನ್ನ ದೇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಪ್ರತಿದಿನ ಈಗೆಲ್ಲ ಕೆಮಿಕಲ್ ನೋಡ್ತಾರಲ್ವಾ, ಇಮಿಡಿಯೇಟ್ ಹೆಚ್ಚಿನ ಕಡೆ ನಾನು ಕೇಳೇ ಇಲ್ಲ ಈ ತರ. ಅಂದ್ರೆ ಈ ಮನೆಯಲ್ಲಿ ಇರುವಂತಹ ಪ್ರಾಡಕ್ಟ್ಸ್ ಗಳನ್ನ ಮನೆಯಲ್ಲಿ ನಿತ್ಯ ಉಪಯೋಗಿಸುವಂತ ವಸ್ತುಗಳನ್ನ ಬಳಸ್ಕೊಂಡು ಈ ತರ ಸ್ಕಿನ್ ಟ್ರೀಟ್ಮೆಂಟ್ ಮಾಡೋದು. ನಾವೆಲ್ಲದನ್ನು ಎಷ್ಟು ಸಿಂಪಲ್ ಆಗಿರುತ್ತೆ ಅಂದ್ರೆ, ಈಗ ಫ್ರೂಟ್ ಫೇಶಿಯಲ್ ಅಂತ ಕೇಳಿ ಬರ್ತಾರೆ ಅನ್ಕೊಳ್ಳಿ. ನಾನು ಯಾವ್ದೋ ಸಿಂಥೆಟಿಕ್ ಬಾಕ್ಸ್ ಅಲ್ಲಿ ಇರುವಂತ ಫ್ರೂಟ್ ಅನ್ನ ತಗೊಂಡು ಫ್ರೂಟ್ ಫೇಶಿಯಲ್ ಮಾಡಿದ್ರೆ ಅದ್ರಲ್ಲಿ ಅರ್ಥನೇ ಇರಲ್ಲ. ನೀವು ನನ್ನನ್ನ ನಂಬಿ ಫ್ರೂಟ್ ಫೇಶಿಯಲ್ ಮಾಡು ಅಂತ ಬಂದಾಗ ನಾನು ಯಾಕೆ ಕೆಮಿಕಲ್ ಕೊಡ್ಲಿ ಅಲ್ವಾ? ಈಗ ನೀವು ಬಂದಾಗ ನಾನು ಫ್ರೂಟ್ ಸಲಾಡ್ ಕೊಡ್ತೀನಿ, ಮನೆಗೆ ಬಂದಾಗ ನೀವು ತಿನ್ಲಿಕ್ಕೆ ಫ್ರೂಟ್ ಸಲಾಡ್ ಕೊಡ್ತೀನಿ. ನಾನು ಯಾವ್ದೋ ಕೆಮಿಕಲ್ ಫ್ರೂಟ್ ಕಲರ್ನ ನಾನು ಕೊಟ್ಟಾಗ ನನಗೆ ಗೊತ್ತು ಅದು ವಿಷ ಅಂತ. ಸೊ ನನ್ನನ್ನು ನಂಬಿ ಬಂದವ್ರಿಗೆ ನಾನು ಯಾಕೆ ವಿಷ ಕೊಡ್ಲಿ ಅನ್ನೋ ಕಾನ್ಸೆಪ್ಟ್ 22 ವರ್ಷದ ಹಿಂದೆ ಸ್ಟಾರ್ಟ್ ಆಗಿದ್ದು. ಸೊ ಅಲ್ಲಿಂದನೂ ಇವತ್ತಿಗೂ ನಾವು ಫ್ಲೋರಲ್ ಫೇಶಿಯಲ್ ಅಂತ ಮಾಡ್ತೀವಿ. ಅಂದ್ರೆ ಬರೀ ಹೂಗಳನ್ನಷ್ಟೇ ಯೂಸ್ ಮಾಡ್ಕೊಂಡು ಮಾಡುವಂತ ಫೇಶಿಯಲ್, 3F ಅಂತ ಹೇಳ್ತೀವಿ. ಅಂದ್ರೆ ಫ್ರೂಟ್ ಫೇಶಿಯಲ್, ಫಾನಾ ಫೇಶಿಯಲ್, ಫ್ಲೋರಲ್ ಫೇಶಿಯಲ್. ಇದು ನಮ್ಮ ಪಾರ್ಲರಿನ ಸೂಪರ್ ಡೂಪರ್ ಹಿಟ್ ಆಗಿರುವಂತ ಫೇಶಿಯಲ್ ಫಾರ್ಮುಲಾಗಳು. ಸೊ ಫ್ರೂಟ್ ಫೇಶಿಯಲ್ ಅಲ್ಲಿ ಎಲ್ಲ ಆ ಸೀಸನ್ ಅಲ್ಲಿ ಸಿಗುವಂತ ಫ್ರೂಟ್ ಗಳನ್ನೇ ಯೂಸ್ ಮಾಡ್ಕೊಂಡು ಮಾಡುವಂತದ್ದು. ಅವ್ರ ಮುಂದೆನೆ ಪಲ್ಪನ ಬ್ಲೆಂಡ್ ಮಾಡ್ತೀವಿ ನಾವು, ಹೈಡ್ ಅಂಡ್ ಸೀಕ್ ಮಾಡಲ್ಲ. ಮತ್ತೆ ಇನ್ನೊಂದೇನ್ ಗೊತ್ತಾ, ಅವ್ರು ನೋಡ್ಕೊಂಡ್ಬಿಡ್ತಾರೆ, ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅಂತ ನಾವ್ ಯಾವಾಗ ಹೈಡ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಅವ್ರಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಏನೋ ಹಾಕಿದ್ರೆ ವೈ ಶುಡ್ ಹೈಡ್,
ಅಂದ್ರೆ ನಾವು ಯಾವ್ದನ್ನು ಹೈಡ್ ಮಾಡೋ ಅಗತ್ಯ ಇಲ್ಲ, ಓಪನ್ ಆಗಿ ನಾನು ಇದನ್ನೇ ಹಾಕಿದ್ದೀನಿ ಅಂದಾಗ ಕ್ಲೈಂಟ್ ಕೂಡ ಕಾನ್ಫಿಡೆನ್ಸ್ ಬರುತ್ತೆ, ಖುಷಿ ಆಗುತ್ತೆ. ಸೊ ಹಾಗಾಗಿ ಅದು ಅವಾಗ ಬರೀ 100-200 ಕ್ಲೈಂಟ್ಗಳಿಂದ ಡೆವಲಪ್ ಆಗಿರೋದು ಈಗ 3,000ಕ್ಕಿಂತ ಹೆಚ್ಚಿನ ಕ್ಲೈಂಟ್ ಖುಷಿಯಾಗಿ ಬಂದು ಒಂದೇನು ಕಾನ್ಫಿಡೆನ್ಸ್ ಅವ್ರಿಗೆ ಅಂದ್ರೆ ದೀಪನ್ ಹತ್ರ ಹೋದ್ರೆ ಸೇಫ್ ಬಿಡು, ಇವ್ರು ಯಾವ್ದು ಕೆಮಿಕಲ್ ಹಾಕಲ್ಲ, ಯಾವ್ದು ಮಾಡ್ತೀರಾ ಅಂತ ಕೂಡ ಕೇಳಲ್ಲ. ದೀಪ ನನ್ ಸ್ಕಿನ್ಗೆ ಆಗೋದು ಯಾವ್ದೋ ಒಂದು ಫೇಶಿಯಲ್ ಮಾಡಿ ನೀವು ಯಾವ್ದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡ್ ಮಾಡ್ತಾರಲ್ಲ, ಆ ನಂಬಿಕೆ ಉಳಿಸ್ಕೊಳ್ಳೋದು ಬಾರಿ ಕಷ್ಟ. ಏನ್ ಮೇಡಮ್ ಈ 3F ಅಂತ ಹೇಳಿದ್ರಲ್ಲ, ಏನಿದೆ ಇದು 3 ಹೆಂಗೆ? ಫಸ್ಟ್ ಎಫ್ ಬಂದು ಫ್ರೂಟ್ ಫೇಶಿಯಲ್ ಅಂತ ಹೇಳ್ತೀವಿ. ಫ್ರೂಟ್ ಫೇಶಿಯಲ್ ಅಂತಂದ್ರೆ ಆಯಾ ಸೀಸನ್ ಅಲ್ಲಿ ಸಿಗೋ ಫ್ರೂಟ್ ನಮ್ಗೆ ಆಯಾ ಸೀಸನ್ಗೆ ಬೇಕಾಗಿರುತ್ತೆ. ಅಂದ್ರೆ ಅದು ಮ್ಯಾಚ್ ದ ಫಾಲೋಯಿಂಗ್. ನಮ್ಗೆ ತುಂಬಾ ಇಷ್ಟ ಆಗಿರೋ ಸಬ್ಜೆಕ್ಟ್ ಬಂದು ಮ್ಯಾಚ್ ದ ಫಾಲೋಯಿಂಗ್. ಹೇಗೆ ಅಂತಂದ್ರೆ ಇವಾಗ ಮ್ಯಾಂಗೋ ಸೀಸನ್ ಅಂತ ಅನ್ಕೊಳ್ಳಿ. ಮ್ಯಾಂಗೋ ಸೀಸನ್ ಬಂದಾಗ ಸ್ಕಿನ್ ಅಲ್ಲಿ ಕೂಡ ಪ್ರಿಕ್ಲಿ ಹೀಟ್ ಜಾಸ್ತಿ ಆಗುತ್ತೆ, ಮತ್ತೆ ಮೆಗ್ನೀಷಿಯಂ ಜಾಸ್ತಿ ಬೇಕಾಗುತ್ತೆ, ವಿಟಮಿನ್ B12 ಈ ಸೀಸನ್ ಅಲ್ಲಿ ಜಾಸ್ತಿ ಬೇಕಾಗುತ್ತೆ, ಸಿಟ್ರಸ್ ಕೂಡ ಬೇಕಾಗುತ್ತೆ. ಸೊ ಇದಿಷ್ಟು ಅಂಶ ನಮ್ಗೆ ಮ್ಯಾಂಗೋದಲ್ಲಿ ಸಿಗುತ್ತೆ. ಸೊ ಮ್ಯಾಂಗೋ ಪಲ್ಪ್ನೇ ತಗೊಂಡು ಚೆನ್ನಾಗಿ ಮ್ಯಾಶ್ ಮಾಡಿ ಅಥವಾ ಹ್ಯಾಂಡ್ ಬ್ಲೆಂಡರ್ ಅಲ್ಲಿ ಒಂದ್ ಸ್ವಲ್ಪ ಬ್ಲೆಂಡ್ ಮಾಡಿ ಅದನ್ನ ಸ್ವಲ್ಪ ಹಾಲಿನ ಜೊತೆ ಮಿಕ್ಸ್ ಮಾಡಿ ಕ್ಲೆನ್ಸ್ ಮಾಡೋದು. ಬೆಣ್ಣೆ ಅಥವಾ ಶತದೌತ ಘೃತ ಬರುತ್ತಲ್ಲ ಅದ್ರಲ್ಲೇನೆ ಮಿಕ್ಸ್ ಮಾಡಿ ನಾವು ಮಸಾಜ್ ಕೊಡ್ತೀವಿ. ಓಕೆ, ನೆಕ್ಸ್ಟ್ ಫೇಸ್ ಪ್ಯಾಕ್ ಹಾಕ್ಬೇಕಂದ್ರೂ ಅಷ್ಟೇ, ಯಾರ್ದು ಡ್ರೈ ಸ್ಕಿನ್ ಇರುತ್ತೆ ಅವ್ರಿಗೆ ಮಿಲ್ಕ್ ಪೌಡರ್ ಜೊತೆ ಮಿಕ್ಸ್ ಮಾಡಿ ಅಥವಾ ಪ್ರೋಟೀನ್ ಪೌಡರ್ ಅಂತ ನಾವೇ ರೆಡಿ ಮಾಡಿಟ್ಟಿರ್ತೀವಿ ಅದ್ರ ಜೊತೆ ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ ಹಾಕ್ತೀವಿ. ಯಾರ್ದು ತುಂಬಾ ಡ್ರೈ ಸ್ಕಿನ್ ಇರುತ್ತೆ, ಅಲ್ಲ ಸಾರಿ ಆಯಿಲಿ ಸ್ಕಿನ್ ಇರುತ್ತೆ ಅವ್ರಿಗೆ ಮಡ್ ಓರಿಯೆಂಟೆಡ್ ಅಂದ್ರೆ ಮುಲ್ತಾನಿ ಮಿಟ್ಟಿ ಅಥವಾ ಬೇರೆ ಬೇರೆ ತರ ಕ್ಲೇ ಥೆರಪಿ ಅಂತ ಮಾಡ್ತೀವಿ. ಡಿಫ್ರೆಂಟ್ ಕೈಂಡ್ಸ್ ಆಫ್ ಕ್ಲೇಗಳನ್ನ ಯೂಸ್ ಮಾಡ್ಕೊಂಡು ಈ ಪಲ್ಪ್ನ ಹಾಕಿ ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ ಹಾಕೋದು. ಇದೊಂದು ಸಣ್ಣ ಎಕ್ಸಾಂಪಲ್. ಮತ್ತೆ ಇವಾಗ ಶೀಟ್ ಮಾಸ್ಕ್ಗಳು ಬಗ್ಗೆ ತುಂಬಾ ಕೇಳಿರ್ತೀರಲ್ವಾ, ಹುಚ್ಚುತನದ ಕೊನೆ ಹಂತ ಅದು. ಹೌದಾ? ಈ ನಾಳೆ ಇವೆಂಟ್ ಇದೆ ಅಂದ್ರೆ ಅಥವಾ ಮಧ್ಯಾಹ್ನ ಇವೆಂಟ್ ಇದೆ, ಬೆಳಗ್ಗೆ ಎಲ್ಲ ಫುಲ್ ಶೀಟ್ ಮಾಸ್ಕ್ ಹಾಕೊಂಡು ಕೂತಿರ್ತಾರೆ. ಅದು ಸೈಕಲಾಜಿಕಲ್ ಇಲ್ನೆಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಜವಾಗ್ಲೂ ಅದ್ರಲ್ಲಿ ಏನಿರೋದೇ ಇಲ್ಲ, ಅದ್ರಲ್ಲಿ ಕೆಮಿಕಲ್ ಓರಿಯೆಂಟೆಡ್ ಪ್ರೋಸೆಸ್ ಜಾಸ್ತಿ ಇರುತ್ತೆ. ಮತ್ತೆ ಈ ಕೊಲಾಜನ್ ಗಿಲಾಜನ್ ಅಂತ ಹೇಳ್ತಾರಲ್ಲ ಇದೆಲ್ಲ ಖಂಡಿತವಾಗ್ಲೂ ಸುಳ್ಳು. ಈ ಟ್ಯಾಬ್ಲೆಟ್ ಕೊಲಾಜಿನ್ ಟ್ಯಾಬ್ಲೆಟ್ ನ ನೀರ್ ಹಾಕಿ ಕುಡಿತಾರ, ಅದೆಲ್ಲ ನಿಜವಾಗ್ಲೂ ಯಾವ್ದು ವರ್ಕ್ ಆಗಲ್ಲ. ಅದೆಲ್ಲ ಸೈಕಲಾಜಿಕಲ್ ಇಲ್ನೆಸ್ ನ ತಗೊಂಡು ಮಾರ್ಕೆಟಿಂಗ್ ಸ್ಟ್ರಾಟಜಿ ಮಾಡ್ಕೋತಾ ಇದಾರೆ ಅಷ್ಟೇ. ಸೊ ಇದೆಲ್ಲ ಅಂದ್ರೆ ನಮ್ಮ ಬಾಡಿಲೇ ಕೊಲಾಜನ್ ಬೂಸ್ಟ್ ಆಗ್ತಾ ಇರುತ್ತೆ. ಕೊಲಾಜನ್ ಅನ್ನೋ ಹಾರ್ಮೋನ್ ನಮ್ಮ ಬಾಡಿಲಿ ಚೆನ್ನಾಗಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ನಾವು ಎಷ್ಟು ಸಾಧ್ಯ ಅಷ್ಟು ಪಾಸಿಟಿವ್ ಆಗಿರ್ಬೇಕು, ಖುಷಿಯಾಗಿರ್ಬೇಕು, ಒಳ್ಳೆ ಆಹಾರ ಪದ್ಧತಿ ಅದನ್ನೆಲ್ಲ ನಮ್ಮ ಲೈಫ್ ಸ್ಟೈಲ್ ಸರಿ ಇದ್ರೆ ನಮ್ಮ ಬಾಡಿಲಿ ತುಂಬಾ ಚೆನ್ನಾಗಿ ಕೊಲಾಜನ್ ನ್ಯಾಚುರಲ್ ಆಗಿ ಬೂಸ್ಟ್ ಆಗ್ತಾ ಇರುತ್ತೆ. ನಾವು ಹೊರಗಡೆಯಿಂದ ತಗೊಳ್ಳೋಂತ ಅಗತ್ಯ ಖಂಡಿತ ಇಲ್ವಲ್ಲ. ಆಮೇಲೆ ಇವಾಗ ಏನು ಶೀಟ್ ಮಾಸ್ಕ್ ಅಂತೆಲ್ಲ ಹೇಳ್ತಾರಲ್ಲ, ಇದರಲ್ಲಿ 99% ಶೀಟ್ ಮಾಸ್ಕ್ಗಳಲ್ಲಿ ಪ್ಯಾರಾಫಿನ್ ಆಯಿಲ್ ಇರುತ್ತೆ, ಅಂದ್ರೆ ಪೆಟ್ರೋಲಿಯಂ ಪ್ರಾಡಕ್ಟ್. ಅದನ್ನ ಹಾಕ್ಬಿಟ್ಟು ಏನ್ ಮಾಡಿರ್ತಾರೆ, ವಾಟರ್ ಜೊತೆ ಚೆನ್ನಾಗಿ ಬ್ಲೆಂಡ್ ಮಾಡಿ ಇದ್ರೊಳಗಡೆ ಹಾಕಿ ಕೊಲಾಜನ್ ಮಾಸ್ಕ್ ಅಂತ ಹಾಕ್ತಾರೆ. ಸೊ ಅದನ್ನ ಹಾಕೊಂಡು ತೆಗೆದ ತಕ್ಷಣ ಆ ಮೂಮೆಂಟ್ ಅಲ್ಲಿ ಗ್ಲಾಸಿ ಎಫೆಕ್ಟ್ ಏನೋ ಬರುತ್ತೆ ಕೆಲವುದ್ರಲ್ಲಿ. ಬಟ್ ಅದು ಲೇಟರ್ ಆನ್ ಏನಾಗುತ್ತೆ, ನೀವು ಸ್ವಲ್ಪ ಬಿಸಿಲಿಗೆ ಹೋದ್ರೆ ಕಪ್ಪಗಾಗ್ಬಿಡ್ತೀರಿ, ಬ್ಲ್ಯಾಕ್ ಆಗುವಂತ ಚಾನ್ಸಸ್. ಪೆಟ್ರೋಲಿಯಂ ಪ್ರಾಡಕ್ಟ್ ಅಲ್ವಾ, ಸೊ ಹಾಗಾಗಿ ಟ್ಯಾನ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ಒಂಥರ ಚೈನ್ ಲಿಂಕ್ ಇದ್ದಂಗೆ. ಇದನ್ನ ಹಾಕದೆ ಇದರಿಂದ ಹೀಗಾಯ್ತು ಮತ್ತೆ ಇನ್ನೊಂದೇನೋ ಮಾಡಿಸು, ಅದರಿಂದ ಇನ್ನೇನೋ ಆಗುತ್ತೆ ಇನ್ನೊಂದೇನೋ ಮಾಡಿಸು. ಸೊ ಲೈಫ್ ಒಂದನ್ನ ಹಾಕಿ ಒಂದ್ ಪ್ರಾಬ್ಲಮ್ ಸಾಲ್ವ್ ಮಾಡೋದು, ಇನ್ನೊಂದು ಹೊಸ ಪ್ರಾಬ್ಲಮ್ ಶುರು ಮಾಡೋದು. ಅದೇ ಕೆಮಿಕಲ್ ಪ್ರಾಡಕ್ಟ್ಸ್ ಗಳಲ್ಲಿ ಆಗ್ತಾ ಇರುವಂತದ್ದು. ಅದೇ ನಾವು ನ್ಯಾಚುರಲ್ ಪ್ರಾಡಕ್ಟ್ಸ್ ಗಳಿಗೆ ಹೋದಾಗ ಇಟ್ಸ್ ಲೈಕ್ ಅ ಟ್ರೀಟ್ಮೆಂಟ್, ಥೆರಪಿ ತರ. ಸೊ ಇಟ್ಸ್ ಇವಾಗ ನಿಮ್ಗೆ ಟ್ಯಾನ್ ಆಗಿತ್ತು, ಅದನ್ನ ಹಿಂಗ ನ್ಯಾಚುರಲ್ ಪ್ರಾಡಕ್ಟ್ ಹಾಕೊಂಡಾಗ ಟ್ಯಾನ್ ಹೋಯ್ತು ಅಂದ್ರೆ ಹೊಟ್ಟೋಯ್ತು, ಮತ್ತೆ ಅದಕ್ಕೆ ಇನ್ನೊಂದೇನೋ ಅಡ್ವರ್ಸ್ ಆಕ್ಷನ್ ಆಗೋದೇ ಇಲ್ಲ. ಸೊ ಹಾಗೆ ಮತ್ತೆ ಯಾವ್ದೋ ಇವಾಗ ಕ್ಲೈಂಟ್ಸ್ಗಳು ಅಷ್ಟೇ, ಇವಾಗ ಟಿವಿ ನಮ್ಮ ಪ್ರೋಗ್ರಾಮ್ ನೋಡ್ತಾ ಇರೋಂಥವ್ರು ಅಷ್ಟೇ, ಯಾವ್ದೋ ಇನ್ಫ್ಲೂಯೆನ್ಸರ್ ಹೇಳ್ಬಿಟ್ರು ಅನ್ನೋ ಒಂದು ಕಾರಣಕ್ಕೋಸ್ಕರ ಪ್ರಾಡಕ್ಟ್ ಗಳನ್ನ ಹಾಕೊಳ್ಳೋದು ತುಂಬಾ ಜಾಸ್ತಿ ಆಗೋಗಿದೆ. ಇದು ಕೊರೋನಾಗಿಂತ ದೊಡ್ಡ ಕಾಯಿಲೆ. ಸೊ ತುಂಬಾ ಇನ್ಫ್ಲೂಯೆನ್ಸರ್ಸ್ಗಳು ಈ ಇನ್ಸ್ಟಾಗ್ರಾಮ್ ಇದ್ರಲ್ಲೆಲ್ಲ ಹೇಳ್ತಾ ಇರ್ತಾರೆ, ಇದನ್ನ ನಾನು ಹಾಕದೆ ಈ ತರ ಇದ್ದೆ ಹಿಂಗಾಗ್ಬಿಟ್ಟೆ ಅಂತ ಹೇಳ್ತಾರೆ. ಮತ್ತೆ 1,000 ಲಕ್ಷ ಜನ ಅದನ್ನ ನೋಡ್ತಾ ಇರ್ತಾರಲ್ವಾ, ಅವರೆಲ್ಲ ಅದನ್ನ ಹಾಕೊಳ್ಳೋದ್ರಿಂದ ಹಿಂಗಾಗತ್ತೆ ಅಂತ ಇನ್ಫ್ಲೂಯೆನ್ಸ್ ಆಗ್ತಾರೆ. ಯಾವತ್ತೂ ಇನ್ಫ್ಲೂಯೆನ್ಸ್ ಆಗ್ಬೇಡಿ. ನಮ್ಮ ಸ್ಕಿನ್ ಬಗ್ಗೆ ನಮಗಿಂತ ಚೆನ್ನಾಗಿ ಯಾರಿಗೂ ಗೊತ್ತಿರಲ್ಲ. ನಂದು ಆಯಿಲಿ ಸ್ಕಿನ್ ಡ್ರೈ ಸ್ಕಿನ್ ಅನ್ನೋದು ನನಗಷ್ಟೇ ಗೊತ್ತಿರುತ್ತೆ. ಸೊ ಅದನ್ನ ಫಸ್ಟ್ ಅನಾಲಿಸಿಸ್ ಮಾಡ್ಕೊಳ್ಳಿ. ನಮ್ಮ ಕಿಚನ್ಗೆ ಹೋದ್ರೆ ಯಾವ ಬ್ಯೂಟಿ ಪಾರ್ಲರ್ಗಳಲ್ಲೂ ಇರಲ್ಲ, ಅದಕ್ಕಿಂತ ಜಾಸ್ತಿ ಬ್ಯೂಟಿ ಏನ್ ಹೇಳ್ತೀವಿ ಸೌಂದರ್ಯ ವರ್ಧಕಗಳು ನಮ್ ಕಿಚನ್ ಅಲ್ಲೇ ಇರುತ್ತೆ. ಅದನ್ನ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೋಬೇಕಷ್ಟೇ. ಅಂದ್ರೆ ಕರೆಕ್ಟ್ ಆಗಿ ನಮ್ಗೆ ಯಾವ್ದು ಸೂಟ್ ಆಗುತ್ತೆ ಅಂತ ನೋಡ್ಕೊಂಡು ಮಾಡಿದಾಗ ತುಂಬಾ ಚೆನ್ನಾಗಿರೋ ರಿಸಲ್ಟ್ಗಳು ಬರುತ್ತೆ. ನಾನು ಯೂಶುವಲಿ ಯಾವಾಗ್ಲೂ ನಂಬ್ತೀನಿ, ಈ ಹೇಳ್ತಾರಲ್ಲ ಸ್ಕಿನ್ ಈಸ್ ಅವರ್ ಸೆಕೆಂಡ್ ಮೌತ್ ಅಂತ. ಅಂದ್ರೆ ನಾವು ಯಾವ್ದನ್ನ ಹೊಟ್ಟೆಗೆ ತಗೊಳೋದಿಲ್ವೋ ಅದನ್ನ ನಾವು ಸ್ಕಿನ್ ಮೇಲೆ ಹಾಕ್ಬಾರ್ದು ಅನ್ನೋ ನನ್ನ ನಂಬಿಕೆ. ನಾನ್ ತಿನ್ನಬಹುದು, ಆದ್ರೆ ನಾನ್ ಬಾಯಿ ಮೂಲಕ ಅದನ್ನ ಹೊಟ್ಟೆಗೆ ಹಾಕೊಳ್ಬಹುದು ಅನ್ನೋ ವಿಷಯ ಅಂಶಗಳನ್ನ ಮಾತ್ರ ನನ್ನ ಸ್ಕಿನ್ಗೂ ಹಾಕಬಹುದು ಅನ್ನೋ ನಂಬಿಕೆ. ಹಂಗಾಗಿ ನಾನು ನಾರ್ಮಲ್ ಮೇಕಪ್ ನಿಂದ ತುಂಬಾ ದೂರ ಇರ್ತೀನಿ. ಆದ್ರೆ ನನಗೆ ಅಂದ್ರೆ ಈ ವಿಷಯದಲ್ಲಿ ನೀವಾಗ ಹೇಳಿದ್ರಲ್ಲ ಶೀಟ್ ಮಾಸ್ಕ್ ಗಳು, ಇದನ್ನೆಲ್ಲ ನೋಡಿದಾಗ ಅಂದ್ರೆ ಈ ಭಯ ಶುರುವಾಗುತ್ತೆ ಅಂತ. ನಾವು ಇದಕ್ ಪರ್ಯಾಯವಾಗಿ ಏನ್ ಮಾಡ್ಕೋಬಹುದು? ತುಂಬಾ ಇದೆ ನೋಡಿ. ಇವಾಗ ನಾವು 22 ವರ್ಷದ ಸರ್ವಿಸ್ ಅಥವಾ ನಾವು ರಿಸರ್ಚ್ ಮಾಡಿದ್ದನ್ನ
ಜಸ್ಟ್ ಸೆಕೆಂಡ್ಗಳಲ್ಲಿ ನೀವು ಹೇಳ್ಬಿಟ್ರಿ ಅಲ್ವಾ. ಬರೀ ನಾವು ಇವಾಗ ಅಂದ್ರೆ ಬಾಯಿ ಒಳಗಡೆ ಹಾಕೊಳಕ್ ನನ್ ಹೆದರಿಕೆ ಅಂತಂದ್ರೆ ಸೇಫ್ ಅಲ್ಲ ಅನ್ನೋದಾದ್ರೆ ಹಾಗಾದ್ರೆ ನಾವು ಯಾಕೆ ಸ್ಕಿನ್ ಮೇಲೆ ಹಾಕೋಬೇಕು? ತುಂಬಾ ಒಳ್ಳೆ ಪಾಯಿಂಟ್ ಹೇಳಿದ್ರೆ ಅದನ್ನ. ಸೊ ಅದೇ ತರನೇ ಇವಾಗ ಫೇಶಿಯಲ್ ಅಲ್ಲಿ 3F ಅಂತ ಹೇಳಿದ್ನಲ್ಲ, ಮೊದಲನೇದು ಫ್ರೂಟ್ ಫೇಶಿಯಲ್ ಅಂತ, ಸೆಕೆಂಡ್ ಒನ್ ಬಂದು ಫ್ಲೋರಲ್ ಫೇಶಿಯಲ್ ಅಂತ ಹೇಳ್ತೀವಿ. ನಮ್ಮ ಸುತ್ತಮುತ್ತ ಇರೋ ಹೂಗಳು ತುಂಬಾ ಚೆನ್ನಾಗಿ ನಮ್ಮ ಸ್ಕಿನ್ ಅನ್ನ ರಿಜುವಿನೇಟ್ ಮಾಡುತ್ತೆ. ರಿಜುವಿನೇಟ್ ಅಂದ್ರೆ ನಮ್ಗೆ ಈಗ ಡ್ರೈ ಆಗಿ ಬ್ರೇಕ್ಔಟ್ ಆಗಿ ಫೈನ್ ಲೈನ್ಸ್ ಬರ್ತಾ ಇದೆ, ಇದೆಲ್ಲ ಪ್ರಾಬ್ಲಮ್ ಇರುತ್ತಲ್ಲ, ಅದನ್ನೆಲ್ಲ ಫಾಸ್ಟ್ ಆಗಿ ರಿಜುವಿನೇಟ್ ಮಾಡೋದಕ್ಕೆ, ಅಂದ್ರೆ ಅದನ್ನ ನಮ್ಮ ಸೆಲ್ಸ್ ನ ರಿಜುವಿನೇಟ್ ಮಾಡೋದಕ್ಕೆ ಫ್ಲವರ್ಸ್ ಗಳು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾಕಂದ್ರೆ ಮೈಕ್ರೋಸ್ಕೋಪ್ ಅಲ್ಲಿ ಇಟ್ಟಾಗ ನಮ್ಮ ಸ್ಕಿನ್ ಸ್ಟ್ರಕ್ಚರು ಮತ್ತೆ ಫ್ಲವರ್ ಗಳದ್ದು ಸ್ಟ್ರಕ್ಚರು, ಟಿಶ್ಯೂ ಸ್ಟ್ರಕ್ಚರ್ ಅಂತ ಏನ್ ಹೇಳ್ತೀವಿ, ಎರಡು ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಹಾಗಾಗಿ ತುಂಬಾ ತರದ ಫ್ಲವರ್ಸ್ ಗಳನ್ನ ನಾವು ಯೂಸ್ ಮಾಡ್ಬೋದು. ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ, ನಮ್ಮ ವೀಕ್ಷಕರು ಕೂಡ ಮನೇಲಿ ಇದನ್ನ ಮಾಡ್ಕೊಳ್ಬಹುದು. ಈ ಸೀಸನ್ ಅಲ್ಲಿ ಸ್ಕಿನ್ ತುಂಬಾ ಡಾರ್ಕ್ ಆಗೋದು, ಟ್ಯಾನ್ ಆಗೋದು, ಸ್ವೆಟ್ ಆಗ್ತಾ ಇರೋದು, ಡಲ್ ಆಗೋದು ಕಾಮನ್ ಅಲ್ವಾ. ಯಾವ್ಯಾವ್ದೋ ಫ್ಲವರ್ ನ ಯೂಸ್ ಮಾಡಬಾರ್ದು, ಬೊಕ್ಕೆಯಲ್ಲೆಲ್ಲ ಸಿಗುವಂತ ಫ್ಲವರ್ಸ್ ಯೂಸ್ ಮಾಡಬಾರ್ದು. ಇದು ಪನ್ನೀರ್ ರೋಸ್ ಅಂತ ಸಿಗುತ್ತೆ, ರಾಯರ್ ಮಠದ ಹತ್ರ ಹೆಚ್ಚಾಗಿ ಸಿಗುತ್ತೆ. ಇದು ಘಮ ಘಮ ಅಂತ ಇರುತ್ತೆ, ತುಂಬಾ ಅರಳುತ್ತೆ, ಆಮೇಲೆ ಬೇಗ ಅದು ಪೆಟಲ್ಸ್ ಎಲ್ಲ ಡ್ರಾಪ್ ಡೌನ್ ಆಗ್ಬಿಡುತ್ತೆ. ಬೊಕ್ಕೆಯಲ್ಲಿ ಇದನ್ನ ಹಾಕಿರಲ್ಲ, ಬೊಕ್ಕೆ ಹಾಕುವಂತ ಫ್ಲವರ್ಸ್ ಅಲ್ಲ ಇದು. ಸಾಮಾನ್ಯವಾಗಿ ನೋಡಿರ್ತಾರೆ ಪಿಂಕ್ ಕಲರ್ ಪನ್ನೀರ್ ರೋಸ್ ಅಂದ್ರೆ ತುಂಬಾ ಪೆಟಲ್ಸ್ ಗಳು ಬರುವಂತದ್ದು, ಗೊತ್ತಾಯ್ತಲ್ವಾ. ಸೊ ಅದು ಪನ್ನೀರ್ ರೋಸ್ ಘಮ ಘಮ ಅಂತ ಇರುತ್ತೆ, ರಾಯರಿಗೆ ತುಂಬಾ ಇಷ್ಟ ಆದಂತದ್ದು. ಹಾಗಾಗಿ ಎಲ್ಲ ರಾಯರ್ ಮಠದ ಹತ್ರನೂ ಸಿಗುತ್ತೆ, ಈಸಿಲಿ ಅವೈಲೇಬಲ್ ಇದೆ. ಮತ್ತೆ ಈಗ ರೂರಲ್ ಏರಿಯಾದಲ್ಲಿ ನೋಡಿದ್ರೆ ಮನೆಗಳೆಲ್ಲ ಹಾಕೊಂಡಿರ್ತಾರೆ ಗಿಡ, ಬಂಚ್ ಆಗಿ ಬಿಡುತ್ತೆ ರೋಸ್, ಅದು ಸಿಂಗಲ್ ಬಿಡಲ್ಲ, ಬಂಚ್ ಆಗಿ ಬಿಡುತ್ತಲ್ವಾ, ಅದು ತುಂಬಾ ಶ್ರೇಷ್ಠವಾಗಿರುವಂತ ರೋಸ್ ಅದು. ಹಾ, ಬೇರೆದೆಲ್ಲ ನೀವು ಹೈಬ್ರಿಡ್ ಮಾಡಿರುವಂತದ್ದು, ಇದು ಒರಿಜಿನಲ್ ರೋಸ್. ಇದ್ರ ಪೆಟಲ್ಸ್ ನ ಕಿತ್ಕೊಂಡು ರೋಸ್ ವಾಟರ್ ನ ಈಸಿಯಾಗಿ ಮನೇಲೆ ಮಾಡ್ಕೊಳ್ಬಹುದು. ರೋಸ್ ವಾಟರ್ ಇದ್ರಲ್ಲೇ ಮಾಡ್ಬೇಕು. ಸೊ ಇದನ್ನ ಚೆನ್ನಾಗಿ ಒಂದ್ಸತಿ ವಾಶ್ ಮಾಡ್ಬಿಟ್ಟು, ಈಗ 8 ರಿಂದ 10 ಹೂವಿನ ದಳಗಳು ತಗೊಂಡಿದ್ರೆ ಅಂದ್ರೆ 1 ಲೋಟ ನೀರ್ ತಗೊಳ್ಬೇಕು, ಅಂದ್ರೆ 250 ml ಅಷ್ಟು ನೀರ್ ತಗೊಳ್ಬೇಕು. ಸ್ವಲ್ಪ ಇದನ್ನ ಕ್ರಶ್ ಮಾಡ್ಬೇಕು, ಫ್ಲವರ್ಸ್ ನ ಕ್ರಶ್ ಮಾಡಿ, ಚಟ್ನಿ ಅಲ್ಲ ಜಸ್ಟ್ ಕ್ರಶ್ ಮಾಡ್ಬೇಕು. ಅದಕ್ಕೆ ನೀರನ್ನ ಹಾಕಿ 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಕುದಿಸ್ಬೇಕು, 2 ನಿಮಿಷ ಲಿಡ್ ಓಪನ್ ಮಾಡಿ ಕುದಿಸ್ಬೇಕು. ಅದ ತಣ್ಣಗಾದ ತಕ್ಷಣ ಫಿಲ್ಟರ್ ಮಾಡಿ ಇಟ್ಕೊಂಡ್ರೆ 1 ವಾರ ನೀವು ಫ್ರಿಜ್ ಅಲ್ಲಿ ಇಟ್ಕೊಂಡು ಫ್ರೆಶ್ ರೋಸ್ ವಾಟರ್ ನ ಯೂಸ್ ಮಾಡಬಹುದು. ಇದು ಯಾವುದೇ ಫ್ಯಾನ್ಸಿ ಶಾಪ್ಗಳಲ್ಲಿ ಸಿಗುವಂತ ರೋಸ್ ವಾಟರ್ ಅಲ್ಲಿ ಖಂಡಿತ ರೋಸೇ ಇರಲ್ಲ, ಎಸೆನ್ಸು ಇರಲ್ಲ, ಅದರಲ್ಲಿ ಕೆಮಿಕಲ್ ಹಾಕಿರ್ತಾರೆ ಅಷ್ಟೇನೆ. ಸೊ ಇದೇನ್ ಪಿಂಕ್ ಕಲರ್ ಬರಲ್ಲ, ನಾವು ರೋಸ್ ಇಂದಾನೇ ಮಾಡಿದ್ರು ಕೂಡ ಅದು ಒಂಥರ ಲೈಟ್ ಪಿಂಕ್, ಆನಿಯನ್ ಕಲರ್ ಅಂತ ಹೇಳ್ತೀವಲ್ಲ, ಆ ತರ ಬರುತ್ತೆ. ಬಟ್ ಇಟ್ ಇಸ್ ವೆರಿ ಗುಡ್ ಫಾರ್ ಸ್ಕಿನ್. ಅಂದ್ರೆ ಸಣ್ಣ ಮಕ್ಕಳಿಗೂ ಕೂಡ ಹೊರಗಡೆಯಿಂದ ಸ್ಕೂಲಿಂದ ಬಂದ ತಕ್ಷಣ ಒಂದ್ಸತಿ ರೋಸ್ ವಾಟರ್ ಸ್ಪ್ರೇ ಮಾಡ್ಬಿಟ್ಟು ಬಿಟ್ಬಿಟ್ರೆ ಒಂಥರ ಫ್ರೆಶ್ ಆಗಿರ್ತಾರೆ. ಓದುವಾಗ ಕೂಡ ಅವ್ರಿಗೆ ತುಂಬಾ ಕಾನ್ಸಂಟ್ರೇಟ್ ಬಿಲ್ಡ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡ್ತಿದ್ರು, ಅರೋಮಾ ಅಷ್ಟು ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಸೊ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಯೂಸ್ ಮಾಡೋಕ್ಕಾಗುವಂತ ಒಂದು ಒಳ್ಳೆ ಸೊಲ್ಯೂಷನ್ ಅಂತಂದ್ರೆ ರೋಸ್ದು. ಸೊ ಇದೇ ರೋಸ್ ಪೆಟಲ್ಸ್ ನ ನಾವು ರೋಸ್ ವಾಟರ್ ಮಾಡೋದು ಹೇಳ್ಕೊಟ್ಟೆ ಅಲ್ವಾ. ಫ್ರೆಶ್ ಆಗಿ ಸಿಕ್ಕಿದೆ ಅಂದ್ರೆ ಆ ರೋಸ್ ಪೆಟಲ್ಸ್ ನ ಕಿತ್ತಿ ಚೆನ್ನಾಗಿ ವಾಶ್ ಮಾಡಿ ಮಿಲ್ಕ್ ಪೌಡರ್ ಜೊತೆ ಹಾಕಿ ಸ್ವಲ್ಪ ಹಾಲು ಹಾಕ್ಬೇಕು, ಜಾಸ್ತಿ ಅಲ್ಲ, ಸ್ವಲ್ಪ ಹಾಲು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿದ್ರೆ ಒಂದು ಒಳ್ಳೆ ಸ್ಮೂದಿ ತರ ರೆಡಿ ಆಗುತ್ತೆ. ಅದನ್ನ ವಾರದಲ್ಲಿ ಒಂದ್ಸತಿ ಫೇಸ್ ಪ್ಯಾಕ್ ಹಾಕೊಳ್ತಾ ಇದ್ರೆ ಸಾಕು, ವೈಟ್ನಿಂಗ್, ಟೈಟ್ನಿಂಗ್, ಬ್ರೈಟ್ನಿಂಗ್ ಎಲ್ಲ ಅಟ್ ಎ ಟೈಮ್ ಅಲ್ಲಿ ಆಗೋಗುತ್ತೆ. ಅಷ್ಟು ಚೆನ್ನಾಗುತ್ತೆ. ಮತ್ತೆ ಇದು ಎಲ್ಲ ಸ್ಕಿನ್ ಟೈಪ್ಗೂ ಸೂಟ್ ಆಗುತ್ತೆ, ಆ ತರದ್ದು ಎಲ್ಲ ಸೀಸನ್ಗೂ ಆಗುತ್ತೆ, ಎಲ್ಲ ಸ್ಕಿನ್ ಟೈಪ್ಗೂ ಸೂಟ್ ಆಗುತ್ತೆ. ಹೀಗೆ ನಾವು ಲೋಟಸ್ ಅಲ್ಲಿ ಕೂಡ ಮಾಡ್ತೀವಿ, ತಾವರೆಗಳು ಅಂದ್ರೆ ಫ್ರೆಶ್ ತಾವರೆಯಲ್ಲಿ. ಸೊ ಒಂದು ಪುಟ್ಟ ಇದು ಮ್ಯಾಚ್ ದ ಫಾಲೋಯಿಂಗ್ ಹೇಳ್ಕೊಡ್ತೀನಿ. ಈಗ ಲಕ್ಷ್ಮಿನ ನಾವು ಯಾವ್ದಕ್ಕೆ ಹೋಲಿಸ್ತೀವಿ? ಕಳೆ, ಲಕ್ಷ್ಮಿ ತರ ಕಳೆ, ಮಹಾಲಕ್ಷ್ಮಿ ಕಳೆ ಇದೆ ಅಂತ ಹೇಳ್ತೀವಿ. ಸೊ ಅಲ್ಲೇ ಇದೆ ನೋಡಿ ಸೀಕ್ರೆಟ್ ಫಾರ್ಮುಲಾ. ಮಹಾಲಕ್ಷ್ಮಿಗೆ ಯಾವ್ದು ಇಷ್ಟ? ತಾವರೆ ಹೂ ಇಷ್ಟ. ಅವ್ರು ಅದ್ರ ಮೇಲೆ ಕೂತಿರ್ತಾಳೆ, ವಿರಾಜಮಾನವಾಗಿರ್ತಾಳೆ, ಅವ್ರ ಕೈಯಲ್ಲಿ ಕೂಡ ಹಿಡಿದಿರ್ತಾಳೆ ಅಂತ ಹೇಳ್ತೀವಿ. ಸೊ ಲಕ್ಷ್ಮಿ ಪೂಜೆಯಲ್ಲಿ ನಾವು ತಾವರೆನ ಬಳಸ್ತೀವಿ. ಸೊ ಅದೇ ತಾವರೆನ ದೇವ್ರಿಗಿಟ್ಟು ಪೂಜೆ ಎಲ್ಲ ಮಾಡಿ ಆದ್ಮೇಲೆ ನೈರ್ಮಲ್ಲಿ ಇದು ತೆಗ್ಕೊಂಡ್ರು ಸಾಕಾಗತ್ತೆ. ಅದ್ರದ್ದು ಫುಲ್ ಪೋಲನ್ಸ್ ಪೆಟಲ್ಸ್ನೆಲ್ಲ ತೆಗೆದು ಚೆನ್ನಾಗಿ ವಾಶ್ ಮಾಡಿ, ಸೇಮ್ ಈಗ ರೋಸ್ ಫೇಶಿಯಲ್ ಹೇಳಿದ್ನಲ್ಲ ಅದೇ ರೀತಿ ಅದನ್ನ ಮಿಕ್ಸಿಗೆ ಹಾಕಿ ಸ್ವಲ್ಪ ಮಿಲ್ಕ್ ಪೌಡರ್ ಹಾಕಿ, ನೀರ್ ಹಾಕಿ ಅಥವಾ ಹಾಲು ಹಾಕಿ ಬ್ಲೆಂಡ್ ಮಾಡ್ಬಿಟ್ಟು ಅದನ್ನ ಫೇಸ್ ಪ್ಯಾಕ್ ಅಥವಾ ಬಾಡಿ ಪ್ಯಾಕ್ ರೀತಿ ಅಪ್ಲೈ ಮಾಡ್ತಾ ಬಂದ್ರೆ ಆಂಟಿ ಏಜಿಂಗ್ ಪ್ರಾಪರ್ಟೀಸ್ ನೀವೇನ್ ಕ್ರೀಮ್ಗಳಲ್ಲಿ ಇರುತ್ತೆ 10x ಇದರಲ್ಲಿ ಇರುತ್ತೆ. ಹೌದಾ? ಸೊ ಹಾಗಾಗಿ ನನ್ನ ಸೌಂದರ್ಯದ ಗುಟ್ಟು ಕೂಡ ಅದೇ ಅಂತಾನೆ ಹೇಳ್ಬೋದು. ಸೊ ನಾನು ಈ ತರದನ್ನೇ ಮಾಡ್ತೀನಿ ಕೂಡ. ನಮ್ಮ ಪಾರ್ಲರ್ ಅಲ್ಲಿ ಒನ್ ಆಫ್ ದ ಟಾಪ್ ರೇಟೆಡ್ ಫೇಶಿಯಲ್ ಅಂತಂದ್ರೆ ಇದು ರೋಸ್ ಫೇಶಿಯಲ್, ಲೋಟಸ್ ಫೇಶಿಯಲ್ ಅಂತ ಹೇಳ್ಬೋದು. ಸೊ ಹೀಗೆ ಒಳ್ಳೊಳ್ಳೆ ಅಂದ್ರೆ ಮೈಲ್ಡ್ ಆಗಿರುವಂತ ಫ್ಲವರ್ಸ್ ಗಳನ್ನ ನಾವು ಯೂಸ್ ಮಾಡ್ತೀವಿ. ಟಾಪ್ 3 ಫ್ಲವರ್ಸ್ ಅಂತಂದ್ರೆ ಒಂದು ಲೋಟಸ್ ಅಂದ್ರೆ ತಾವರೆ ಹೂವ, ಆಮೇಲೆ ಕಮಲದ ಹೂವ ಅಂತ ಕೂಡ ಹೇಳ್ತೀವಿ, ಅದು ರೋಸ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ವೈಟ್ ಆರ್ಕಿಡ್ ಕೂಡ ಇದೇ ತರನೇ ಯೂಸ್ ಮಾಡಿದಾಗ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ವೈಟ್ ಆರ್ಕಿಡ್ ಸೆನ್ಸಿಟಿವ್ ಸ್ಕಿನ್ ಇರುತ್ತಲ್ಲ, ಆ ತರದವ್ರಿಗೆ ಸೆನ್ಸಿಟಿವಿಟಿನ ಕಡಿಮೆ ಮಾಡಿ ಫೇರ್ನೆಸ್ ನ ಇನ್ಕ್ರೀಸ್ ಮಾಡೋದಕ್ಕೆ ವೈಟ್ ಆರ್ಕಿಡ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಹೀಗೆ ಫ್ಲೋರಲ್ ಫೇಶಿಯಲ್ ಆಯ್ತು, 2 F ನ ಕವರ್ ಮಾಡಿದ್ವಿ, ಫ್ರೂಟ್ ಫೇಶಿಯಲ್ ಅಂಡ್ ಫ್ಲೋರಲ್ ಫೇಶಿಯಲ್. ಇದನ್ನ ನಾವು ರೆಗ್ಯುಲರ್ ಆಗಿ ವಾರದಲ್ಲಿ 2 ಸತಿ ಅಪ್ಲೈ ಮಾಡ್ಕೊಳ್ತಾ ಬಂದ್ರೆ ಎಂತ ಪಿಂಪಲ್ ಇದ್ರೂ ರೆಡ್ಯೂಸ್ ಆಗುತ್ತೆ, ಪಿಂಪಲ್ ಮಾರ್ಕ್ ಕೂಡ ರೆಡ್ಯೂಸ್ ಆಗುತ್ತೆ.
ಕ್ಲೈಂಟಿಗೆ ನಮ್ಮ ಪಾರ್ಲರಲ್ಲಿ ಗೈಡ್ ಮಾಡಿ ಕಳಿಸ್ತೀನಿ. ಪಾರ್ಲರ್ಗೆ ತಿಂಗಳಿಗೆ ಒಂದ್ಸತಿ ಬಂದು ಫೇಶಿಯಲ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಅದಕ್ಕಿಂತ ಹೆಚ್ಚಿನ ಇಂಪಾರ್ಟೆಂಟ್ ಇನ್ನೊಂದು ಲೈನಲ್ಲಿ ಹೇಳ್ಬೇಕಂದ್ರೆ ಇದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಹಾಗೆ ನೀವು ಹೇಳಿದ ಎಷ್ಟು ಕರೆಕ್ಟ್ ಅಂದ್ರೆ ಕೊರಿಯನ್ ಸ್ಕಿನ್ ಸ್ಟ್ರಕ್ಚರೇ ಬೇರೆ, ಇಂಡಿಯನ್ ಸ್ಕಿನ್ ಸ್ಟ್ರಕ್ಚರೇ ಬೇರೆ. ಆ ಹುಚ್ಚುತನಕ್ಕೆ ಯಾರು ಬೀಳಬಾರ್ದು ಅಂತ ನಿಮ್ಮ ಶೋ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಮತ್ತೆ ಮಕ್ಕಳಿಗೆ ಅಷ್ಟೇ, ನಾವು ಗರಿಕೆದ ರಸನ ಕುಡಿಸ್ತಾ ಬಂದ್ರೆ ಮೆಮೊರಿ ಪವರ್ ಅಥವಾ ಅವ್ರಿಗೆ ಬುದ್ಧಿಶಕ್ತಿ ಅಂತ ಏನು ಹೇಳ್ತೀವಿ ಅದು ಇನ್ಕ್ರೀಸ್ ಆಗ್ತಾ ಬರುತ್ತೆ. ಅಂದ್ರೆ ಮೆಮೊರಿ ಪವರ್ ಅಂದ್ರೆ ಅವಳು ಅಂದ್ರೆ 10th ವರ್ಗು ಪ್ರತಿ ಸತಿ ಮೆಮೊರಿ ಟೆಸ್ಟ್ ಅಲ್ಲಿ ಕ್ಲಾಸಿಗೆ 7ನೇ ಟಾಪರ್ ಆಗ್ತಿದ್ಲು.